ಆಮ್ಲಗಳು, ಆಸಿಡ್ಸ್ ಅಂದ್ರೆ ಆಮ್ಲಗಳು, ಬೇಸ್ ಅಂದ್ರೆ ಪ್ರತ್ಯಾಮ್ಲಗಳು, ಮತ್ತೆ ಸಾಲ್ಟ್ಸ್ ಅಂದ್ರೆ ಲವಣಗಳು. ಓನ್ಲಿ ಕ್ವಶನ್ ಆನ್ಸರ್ಸ್ ರಿವೈಸ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಏಕಕಾಲದಲ್ಲಿ ಕೆಂಪು ಮತ್ತೆ ನೀಲಿ ಲಿಟ್ಮಸ್, ಬ್ಲೂ ಅಂಡ್ ರೆಡ್ ಲಿಟ್ಮಸ್ ಪೇಪರ್ಸ್ ಆರ್ ಡಿಪ್ಡ್ ಇನ್ ಕೆಂಪು ಮತ್ತೆ ನೀಲಿ ಲಿಟ್ಮಸ್ ಕಾಗದಗಳನ್ನು ಬ್ರೈನ್ ದ್ರಾವಣ ಮತ್ತು ಆ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಅದ್ದಲಾಗಿದೆ. ಲಿಟ್ಮಸ್ ಕಾಗದದಲ್ಲಿ ನೀವು ಗಮನಿಸುವ ಬದಲಾವಣೆಗಳು ಏನು? ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಹೇಳ್ಬೇಕು ಅಂತ ಹೇಳಿದೆ. ಇಲ್ಲಿ ಕೆಂಪು, ರೆಡ್ ಕಲರ್ ಅಂಡ್ ಬ್ಲೂ ಕಲರ್ ಲಿಟ್ಮಸ್ ಅನ್ನ ಬ್ರೈನ್ ಸೊಲ್ಯೂಷನ್, ಬ್ರೈನ್ ದ್ರಾವಣ ಅಂದ್ರೆ ಗೊತ್ತಿರ್ಬೋದು ನಿಮ್ಗೆ, ನೀರಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಾಲ್ಟ್ ಡಿಸಾಲ್ವ್ ಆಗೋದು. ಎಷ್ಟು ಉಪ್ಪು ನೀವು ತಗೊಂಡಿರುವಂತ ನೀರಲ್ಲಿ, 1 ಕಪ್ ನೀರ್ ತಗೊಂಡ್ರೆ ಅದ್ರಲ್ಲಿ ಎಷ್ಟು ಉಪ್ಪು ಡಿಸಾಲ್ವ್ ಆಗಿರುತ್ತೋ, ಕರಗಿರುತ್ತೋ ಅದನ್ನ ಬ್ರೈನ್ ದ್ರಾವಣ ಅಂತ ಕರಿತೀವಿ. ಏನಂತ ಕರಿತೀವಿ? ಬ್ರೈನ್ ದ್ರಾವಣ ಅಂತ. ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದನ್ನ ಆ ಸೊಲ್ಯೂಷನ್ ಅನ್ನ ಎಲೆಕ್ಟ್ರೋಲೈಸಿಸ್ ಅಥವಾ ವಿದ್ಯುತ್ ವಿಭಜನೆಗೆ ಒಳಪಡಿಸಿದ ಜಲೀಯ ಉತ್ಪನ್ನ ಅಂತ ಕರಿತೀವಿ. ವಿದ್ಯುತ್ ವಿಭಜನೆಗೆ ಒಳಪಡಿಸಿದ ಏನಂತ ಕರಿತೀವಿ? ಜಲೀಯ ಉತ್ಪನ್ನ. ಜಲೀಯ ಉತ್ಪನ್ನ ಅಂದ್ರೆ ಯಾವುದು ಅಲ್ಲಿ ವಿಲೀನಗೊಂಡಿರುತ್ತೆ? H+ ಅಯಾನ್. ಯಾವುದು ವಿಲೀನಗೊಂಡಿರುತ್ತೆ? H+ ಅಯಾನ್ ವಿಲೀನಗೊಂಡಿರೋದ್ರಿಂದ ಅದನ್ನ ನಾವೆಂದ ಕರಿತೀವಿ? ಜಲೀಯ ಉತ್ಪನ್ನ ಅಂತ ಹೇಳಿ ಕರಿತೀವಿ. ಅಲ್ಲಿ ಈಗ ಲಿಟ್ಮಸ್ ಕಾಗದದಲ್ಲಿ ನೀವು ಏನ್ ಬದಲಾವಣೆ ಹೊಂದುತ್ತೀರಾ ಅನ್ನೋದನ್ನ ನಾವು ತಿಳ್ಕೊಬೇಕು. ಓಕೆ, ಕ್ವಶನ್ ಅರ್ಥ ಆಯ್ತು ಅಂತ ತಿಳಿತೀನಿ. Simultaneously, red and blue litmus paper are dipped in the brine solution and in the aqueous product produced by subjecting the solution to electrolysis. What changes do you observe in litmus paper? Support your answer with reason. Brine solution ಅಂದ್ರೆ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. Maximum number of salt dissolved in water. In that water, ಅದು ಸಾಲ್ಟ್ ಡಿಸಾಲ್ವ್ ಆಗಿರೋ ವಾಟರ್ ನ ನಾವು ಎಲೆಕ್ಟ್ರೋಲೈಸಿಸ್ ಅಂತ ಕರಿತೀವಿ. ಸಾಲ್ಟ್ ಡಿಸಾಲ್ವ್ ಆಗಿರುತ್ತಲ್ಲ, ದಟ್ ವಾಟರ್ ವಿ ಕಾಲ್ಡ್ ಆಸ್ ಎಲೆಕ್ಟ್ರೋಲೈಸಿಸ್ ಸೊಲ್ಯೂಷನ್. ನೋಡಿ, ಬ್ರೈನ್ ದ್ರಾವಣ ಅಂದ್ರೆ ಅರ್ಥ ಆಗಿದಾಗ ಲಿಟ್ಮಸ್ ಕಾಗದದಲ್ಲಿ ಬಣ್ಣದಲ್ಲಿ ಚೇಂಜಸ್ ಇರೋಲ್ಲ. ಬ್ರೈನ್ ಸೊಲ್ಯೂಷನ್ ನಲ್ಲಿ ನೀವು ಲಿಟ್ಮಸ್ ಪೇಪರ್ ಅನ್ನ ಅದ್ದಿದ್ರೆ, ಡಿಪ್ ಮಾಡಿದ್ರೆ ಯಾವುದೇ ಬಣ್ಣ ಏನಾಗಲ್ಲ, ಚೇಂಜ್ ಆಗಲ್ಲ. ಅದ್ರಲ್ಲಿ ಯಾವುದೇ ಕಲರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬಣ್ಣಗಳಲ್ಲಿ ಯಾವುದೇ ಬದಲಾವಣೆ ಹೊಂದೋದಿಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಏನು ಲವಣ, ಸಾಲ್ಟ್ ಅಂದ್ರೆ ಉಪ್ಪು ನೀರಲ್ಲಿ ಕರಗಿರುತ್ತೆ, ಅದರಿಂದ ಅಲ್ಲಿ ಯಾವುದೇ ಬದಲಾವಣೆ ಹೊಂದೋದಿಲ್ಲ. ನೆಕ್ಸ್ಟ್, ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿ ಪಡೆದ ಜಲೀಯ ಉತ್ಪನ್ನ H+ ಅಯಾನ್. H+ ಅಯಾನ್ ಜಲೀಯ ಉತ್ಪನ್ನದಲ್ಲಿ ಮುಳುಗಿಸಿದ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಬ್ರೈನ್ ದ್ರಾವಣಕ್ಕೆ ನೀನು ಎಲೆಕ್ಟ್ರೋಲೈಸಿಸ್, ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ, ನಿಮ್ ಬುಕ್ಕಲ್ಲಿ ಚಿತ್ರ ಇದೆ ನೋಡಿ, 2.8 ಪೇಜ್ ನಂಬರ್ 37 ನೋಡಿ, ಪೇಜ್ ನಂಬರ್ 37 ಚಿತ್ರ ಇದೆ ನೋಡಿ, ಕಾಣಿಸ್ತಿದೆಯಲ್ವಾ? ಚಿತ್ರ ನೋಡ್ಕೊಳ್ಳಿ ಬುಕ್ಕಲ್ಲಿ. ಆ ಚಿತ್ರದಲ್ಲಿ ಅವರು ಆನೋಡ್ ಮತ್ತೆ ಕ್ಯಾಥೋಡ್ ಬ್ರೈನ್ ಸೊಲ್ಯೂಷನ್ಗೆ, ಅಂದ್ರೆ ನೀರಲ್ಲಿ ಉಪ್ಪು ಕರಗಿರೋ ಸೊಲ್ಯೂಷನ್ಗೆ ಲಿಟ್ಮಸ್ ಪೇಪರ್ ಅನ್ನ ಹಾಕಿದಾಗ, ಅದ್ದಿದಾಗ ಅದು ಕೆಂಪು ಲಿಟ್ಮಸ್ ಕಾಗದ ಯಾವ ಬಣ್ಣಕ್ಕೆ ತಿರುಗುತ್ತೆ? ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಯಾಕಂದ್ರೆ ಅದು ಪ್ರತ್ಯಾಮ್ಲೀಯ ದ್ರಾವಣ ಆಗಿರುತ್ತೆ. ಯಾವ ದ್ರಾವಣ ಆಗಿರುತ್ತೆ? ಅದು ಪ್ರತ್ಯಾಮ್ಲೀಯ ದ್ರಾವಣ ಆಗಿರುತ್ತದೆ. ಅದರಿಂದ ಅಲ್ಲಿ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ನೋಡಿಲಿ, ನೀವು ಲಿಟ್ಮಸ್ ಪೇಪರ್ ಅನ್ನ ಬ್ರೈನ್ ಸೊಲ್ಯೂಷನ್ ನಲ್ಲಿ ಡಿಪ್ ಮಾಡಿದಾಗ ನೋ ಕಲರ್ ಚೇಂಜಸ್ ಈಸ್ ಅಬ್ಸರ್ವ್ಡ್. ನೋ ಕಲರ್ ಚೇಂಜಸ್ ಈಸ್ ಅಬ್ಸರ್ವ್ಡ್ ಇನ್ ದ ಲಿಟ್ಮಸ್ ಪೇಪರ್ dipped in the brine solution because it is a neutral solution. Because it is a neutral solution.
Red litmus paper dipped in an aqueous product obtained by an electrolysis of brine solution turns blue color to red. ಬ್ರೈನ್ ಸೊಲ್ಯೂಷನ್ ಅಲ್ಲಿ ಏನು ಚೇಂಜ್ ಆಗುತ್ತೆ? ರೆಡ್ ಲಿಟ್ಮಸ್ ಇಂಟು ಬ್ಲೂ ಕಲರ್. ಬ್ರೈನ್ ಸೊಲ್ಯೂಷನ್ ಅಲ್ಲಿ ಇಲ್ಲಿ ಬಿಟ್ಟೋಗಿದೆ ರೆಡ್ litmus turns to blue color. Red litmus color changes into blue color ಗೆ ಚೇಂಜ್ ಆಗುತ್ತೆ. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ರೆಡ್ ಲಿಟ್ಮಸ್ ಇದಾಗಿದೆ, ಮಿಸ್ ಆಗಿದೆ. ರೆಡ್ ಲಿಟ್ಮಸ್ ಟರ್ನ್ಸ್ ಟು ಬ್ಲೂ ಕಲರ್ ಬಿಕಾಸ್ ಇಟ್ ಈಸ್ ಎ ಬೇಸಿಕ್ ಸೊಲ್ಯೂಷನ್. ಬೇಸಿಕ್ ಸೊಲ್ಯೂಷನ್ ಅಂದ್ರೆ ಅದರಲ್ಲಿ ಯಾವ್ದು ಡಿಸಾಲ್ವ್ ಆಗಿರುತ್ತೆ, ಕರಗಿರುತ್ತೆ? OH ಮೈನಸ್. ಯಾವ್ದು ಕರಗಿರುತ್ತೆ? OH ಮೈನಸ್. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸಾರಿ, ಹೆಸರು ಮರ್ತಾಯ್ತು. ಸುಪ್ರೀತಾ ಮೇಡಮ್ ಹೇಳಿ. ಮುಂದೆ ಹೋಗ್ಲಾ ನೆಕ್ಸ್ಟ್ ಸ್ಲೈಡಿಗೆ? ಅಲ್ಲಿ ಡಯಾಗ್ರಾಮ್ ಹಾಕಕ್ಕಿದೆಲ್ಲ ಸ್ಪೇಸ್ ಸಾಕಾಗಲ್ಲ, ಅದು ಹಾಕೊಳಕ್ಕೂ ಟೈಮ್ ತಗೊಳುತ್ತೆ. ಅದಕ್ಕೆ ಪೇಜ್ ನಂಬರ್ ಹೇಳಿದೀನಿ ನಾನು ಡಯಾಗ್ರಾಮ್ ಎಂದು. ನೆಕ್ಸ್ಟ್ ಪೇಜ್ ನಂಬರ್ ನೋಡ್ಕೊಳ್ಳಿ. ಯಾವಾಗ್ಲೂ ಎಲೆಕ್ಟ್ರೋಲೈಟಿಕ್ ಸಾಲ್ಟ್ ವಾಟರ್ ಅಲ್ಲಿ ಡಿಸಾಲ್ವ್ ಆದಾಗ ಅದನ್ನ ನಾವು ಅಯಾನಿಕ್ ಕಂಪೌಂಡ್ ಅಂತೀವಿ. ಆಗ ಅದರಲ್ಲಿ ವಿದ್ಯುತ್ ಹರಿಯುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಒಂದು ಕೋಷ್ಟಕ ಕೊಟ್ಟಿದ್ದಾರೆ ಇಲ್ಲಿ. ಅಲ್ಲಿ ಕೆಲವು ದ್ರಾವಣಗಳು ಯಾವ್ದು ಅಂತ ಕೊಟ್ಟಿದ್ದಾರೆ. ದ್ರಾವಣಗಳು ಯಾವ್ದು ಕೊಟ್ಟಿದ್ದಾರೆ ಇಲ್ಲಿ? ಸುಮ್ನೆ ಅವರೊಂದು ಕೊಟ್ಟಿದ್ದಾರೆ. ಪಿ ಯ pH ವ್ಯಾಲ್ಯೂ 10.0 ಅಂತ ಕೊಟ್ಟಿದ್ದಾರೆ. ಕ್ಯೂನ QH ವ್ಯಾಲ್ಯೂ 13.7 ಅಂತ ಕೊಟ್ಟಿದ್ದಾರೆ. ಆರ್ ನ pH ವ್ಯಾಲ್ಯೂ 7.0, ಎಸ್ ನ pH ವ್ಯಾಲ್ಯೂ 1.2 ಅಂತ ಕೊಟ್ಟಿದ್ದಾರೆ. ಸೇಮ್ ಇಂಗ್ಲಿಷ್ ಮೀಡಿಯಂ ಆಲ್ಸೋ. pH value of P is 10.0, pH value of Q is 13.7, pH value of R is 7.0, pH value of S is 1.2. Here ಏನ್ ಕೇಳಿದ್ರಂದ್ರೆ ಆಮ್ಲ ಶಾಮಕದ ತಯಾರಿಕೆಗೆ ಯಾವ ದ್ರಾವಣವನ್ನು ಬಳಸಬಹುದು? ಆಂಟಾಸಿಡ್. ವಿಚ್ ಸೊಲ್ಯೂಷನ್ ಕ್ಯಾನ್ ಬಿ ಯೂಸ್ಡ್ ಟು ಪ್ರಿಪೇರ್ ಆಂಟಾಸಿಡ್? ಆಂಟಾಸಿಡ್ ಯಾವಾಗ ಉಪಯೋಗಿಸ್ತೀವಿ ಅಂತ ನಿಮಗೆ ಗೊತ್ತಿದೆ, ಟ್ಯಾಬ್ಲೆಟ್ಸ್ ಎಲ್ಲ ಗೊತ್ತಿದೆಯಲ್ವಾ? ಆಂಟಾಸಿಡ್ ಯಾಕೆ ಅಂತ ರೀಸನ್ ಕೊಡ್ಬೇಕು. ಸಿ ಹಿಯರ್, ಪಿ ದ್ರಾವಣವು ಸೊಲ್ಯೂಷನ್ ಪಿ ಎಷ್ಟಿದೆ ಹೇಳಿ ಇಲ್ಲಿ? ಅದರ pH ಮೌಲ್ಯ ಎಷ್ಟಿದೆ? 10 ಇದೆ. ಅದಕ್ಕಿಂತ ಮುಂಚೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ pH ವ್ಯಾಲ್ಯೂ ಕೋಷ್ಟಕ ಇದೆ ಅಲ್ವಾ? ಗೊತ್ತಿರೋದು, ನೀವು ಒಂದ್ 2-3 ಸಲ ರಿವೈಸ್ ಮಾಡಿದ್ದೀರಾ. ಯಾವ ಪೇಜ್ ನಂಬರ್ ಅಲ್ಲಿ ಇದೆ ಅಂತ ಹೇಳ್ತೀರಾ? pH ವ್ಯಾಲ್ಯೂ ಕೋಷ್ಟಕ ಬುಕ್ ಓದಿದಿರಲ್ವಾ? ಹೇಳ್ತೀರಾ ಮಕ್ಳ ಯಾವ ಪೇಜ್ ಅಲ್ಲಿ ಇದೆ ಅಂತ? ಪೇಜ್ ನಂಬರ್ 32 ಇದೆ ನೋಡಿ, pH ವ್ಯಾಲ್ಯೂ ಕೋಷ್ಟಕ. ನೋಡಿ, pH ವ್ಯಾಲ್ಯೂ 7 ಇದ್ರೆ ಅದು ನ್ಯೂಟ್ರಲ್, ತಟಸ್ಥ ಅಂತ ಅರ್ಥ. pH ವ್ಯಾಲ್ಯೂ 7 ಇದ್ರೆ ತಟಸ್ಥ ಅಂತ. ಇಲ್ಲಿ ಸೊಲ್ಯೂಷನ್ ಆರ್ ಇದು ತಟಸ್ಥವಾಗಿದೆ, ನ್ಯೂಟ್ರಲ್. ಸೊಲ್ಯೂಷನ್ ಆರ್ ಏನಾಗಿದೆ ಹೇಳಿ? ನ್ಯೂಟ್ರಲ್ ಆಗಿದೆ. 7ಕ್ಕಿಂತ ಕಡಿಮೆ ಇರೋದು 0 to 6.9 ಇದೆಲ್ಲ ನಿಮಗೆ ಆಮ್ಲ, ಅಸಿಡಿಕ್ ಆಗಿರುತ್ತೆ. 0 to 6.9 ಅಸಿಡಿಕ್ ಸೊಲ್ಯೂಷನ್. ದೆನ್ 7.1 to till 14 ಬೇಸಿಕ್ ಸೊಲ್ಯೂಷನ್ಸ್ ಆಗಿರುತ್ತೆ. 7.1 to till 14 ಬೇಸಿಕ್ ಸೊಲ್ಯೂಷನ್ ಆಗಿರುತ್ತೆ. ಕನ್ನಡ ಮೀಡಿಯಂ ಅಲ್ಲಿ ಹೇಳ್ತೀನಿ ನೋಡಿ. 0 ಇಂದ 6.9 ತನಕ ಸೊಲ್ಯೂಷನ್ ಅಸಿಡಿಕ್ ಆಗಿರುತ್ತೆ. ಅಂಡ್ 7 is ನ್ಯೂಟ್ರಲ್, ತಟಸ್ಥವಾಗಿರುತ್ತೆ. 7.1 ಇಂದ 14 ತನಕ ಸೊಲ್ಯೂಷನ್ ಬೇಸಿಕ್ ಆಗಿರುತ್ತೆ. ಇಲ್ಲೀಗ ಆಮ್ಲ ಶಾಮಕದ ತಯಾರಿಕೆಗೆ ಯಾವ ದ್ರಾವಣವನ್ನು ಬಳಸಬಹುದು, ಏಕೆ ಅಂತೇಳಿ. ನೀವು ಕೆಲವು ಟೈಮ್ ದೊಡ್ಡವ್ರನ್ನ ಡಾಕ್ಟರ್ ಹತ್ರ, ದೊಡ್ಡವ್ರು ಇರ್ಬೋದು ಮಕ್ಳಿಗೂ ಇರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಹೇಳೋದು ಕೇಳಿಸ್ಕೊಂಡಿದ್ದೀರಾ ಅಲ್ವಾ ಮಕ್ಳೇ? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಅದನ್ನ ಹೇಗೆ ನಾವು ಇದನ್ನ ಬಳಸ್ತೀವಿ ಅನ್ನೋದು ಮತ್ ಯಾಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿಲಿ, ಪಿ ದ್ರಾವಣವನ್ನು ಆಮ್ಲ ಶಾಮಕ ತಯಾರಿಕೆಗೆ ಬಳಸಬಹುದು. ಏಕೆಂದರೆ ಅದು ಏನಂತ ಹೇಳಿ, ಇಟ್ ಈಸ್ ಎ ಮೈಲ್ಡ್ ಬೇಸ್. ಯಾವ್ದು ಹೇಳಿ? ಪಿದು pH ವ್ಯಾಲ್ಯೂ ಎಷ್ಟಿದೆ?
13.0. ನಿಮಗೆ ನೋಡಿ ಆ ಸ್ಕೇಲ್ ಇದೆ ಅಲ್ವಾ, ಇದು ಪಿ ಎಚ್ ವ್ಯಾಲ್ಯೂ ಸ್ಕೇಲು. ಪಿ ಎಚ್ ವ್ಯಾಲ್ಯೂ ಸ್ಕೇಲು ಇಲ್ಲಿ ನ್ಯೂಟ್ರಲ್ ಇಂದ ಎಷ್ಟಿರುತ್ತೆ ಪಿ ಎಚ್ ವ್ಯಾಲ್ಯೂ? 7 ಇರುತ್ತೆ. ಈ ಕಡೆ ಹೋಗೋತ್ತಿಗೆ ಅದರ ಅಸಿಡಿಟಿ ಜಾಸ್ತಿ ಆಗುತ್ತೆ. ಇಲ್ಲಿ ಇದು 0 to 6.9. ನಿಮ್ಮ ಬಲಭಾಗದಲ್ಲಿ ಪಿ ಎಚ್ ವ್ಯಾಲ್ಯೂ ಏನಾಗುತ್ತೆ? ಪಿ ಎಚ್ ವ್ಯಾಲ್ಯೂ 7, 8, 9 ಎಲ್ಲಿ ತನಕ ಬರುತ್ತೆ? 14 ಇರುತ್ತೆ. ಈ ಕಡೆ ಹೋಗ್ಬೇಕಾದ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಬಲಕ್ಕೆ ಹೋಗ್ಬೇಕಾದ್ರೆ ಪ್ರತ್ಯಾಮ್ಲ ಅಥವಾ ಕ್ಷಾರಿಕ ಇದು ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. 14. ಈಗ ನೀವು 10 ತಗೊಂಡಾಗ ಪಿ ಸೊಲ್ಯೂಷನ್ ನ ಪಿ ಎಚ್ ವ್ಯಾಲ್ಯೂ 10 ಅಂತ ತಗೊಂಡಿದ್ದಾರೆ. ಅದನ್ನ ಯಾಕೆ ನಾವು ಆಮ್ಲ ಶಾಮಕದ ತಯಾರಿಗೆ 10 ಅಂದ್ರೆ ಸಪೋಸ್ ಇಲ್ಲೆಲ್ಲೋ ಬರುತ್ತೆ ನೋಡಿ, ನೀವು ಆ ಟೇಬಲ್ ನೋಡ್ಕೊಳ್ಳಿ, 10 ಇಲ್ಲಿ ಬರುತ್ತೆ ಪಿ ಎಚ್ ವ್ಯಾಲ್ಯೂ. ಇದು ಏನು, ಇದ್ರ ಪ್ರತ್ಯಾಮ್ಲತೆ ತುಂಬಾ ಕಡಿಮೆ ಇರುತ್ತೆ. ಪ್ರತ್ಯಾಮ್ಲತೆ ಏನಿರುತ್ತೆ? ತುಂಬಾ ಕಡಿಮೆ ಇರುತ್ತೆ. ಅದಕ್ಕೆ ಅದನ್ನ ಸೌಮ್ಯ ಪ್ರತ್ಯಾಮ್ಲ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಸೌಮ್ಯ ಪ್ರತ್ಯಾಮ್ಲ ಅಂತ ಕರಿತೀವಿ. ಆದುದರಿಂದ ಅದನ್ನು ಆಮ್ಲ ಶಾಮಕದ ತಯಾರಿಕೆಗೆ ಬಳಸ್ತೀವಿ. ಯಾವ್ದಕ್ ಬಳಸ್ತೀವಿ? ಆಮ್ಲ ಶಾಮಕದ ತಯಾರಿಕೆಗೆ. ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾರಲ್ವಾ, ಅದಕ್ಕೊಂದು ಆಂಟಾಸಿಡ್ ಟ್ಯಾಬ್ಲೆಟ್ಸ್ ಕೊಡ್ತಾರಲ್ಲ, ರಾಂಟೆಕ್ ಅಥವಾ ಪಾನ್ 49 ಯಾವ್ದೋ ಒಂದು ಟ್ಯಾಬ್ಲೆಟ್ ಕೊಡ್ತಾರಲ್ವಾ, ಅಥವಾ ಕೆಲವು ಟೈಮ್ ಸೊಲ್ಯೂಷನ್ ಕೊಡ್ತಾರೆ. ಅದ್ರಲ್ಲಿ ಯಾವ ಪಿ ಎಚ್ ಉಪಯೋಗಿಸ್ತಿರ್ತಾರೆ? ದ್ರಾವಣ ಪಿದು 10.0 ಇದನ್ನ ಉಪಯೋಗಿಸ್ತಾರೆ. ಯಾಕಂದ್ರೆ ಅದಕ್ಕೆ ಸೌಮ್ಯ ಪ್ರತ್ಯಾಮ್ಲ ಇದೆ. ಇಲ್ಲಿ ನೋಡಿ, ಇಲ್ಲಿ ಇಂಗ್ಲಿಷ್ ಮೀಡಿಯಂನ ನೋಡಿ, solution P can be used to prepare an antacid. Solution P can be used to prepare an antacid because it is a mild base. It is a mild base. Nodi, neutral solution in pH value 7. No, it is 7. 10 is close to 7. ಅದರಿಂದ ಅದನ್ನ ಮೈಲ್ಡ್ ಬೇಸ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಹೇಳೋದಾರೆ ಸೌಮ್ಯ ಪ್ರತ್ಯಾಮ್ಲ. ಕನ್ನಡದಲ್ಲಿ ಹೇಳೋದಾರೆ ಸೌಮ್ಯ ಪ್ರತ್ಯಾಮ್ಲ. ನೋಡಿ, ಇಷ್ಟು ಪದ ಬರೆದ್ರೆ ನಿಮ್ಗೆ ಹಾಫ್ ಮಾರ್ಕ್ಸ್, ಎರಡೂ ಸೇರಿ 1 ಮಾರ್ಕ್ ಸಿಕ್ಕುತ್ತೆ. ಯಾವ ದ್ರಾವಣವನ್ನು ಆಮ್ಲ ಶಾಮಕದ ದ್ರಾವಣ ತಯಾರಿಕೆಗೆ ಬಳಸ್ತಾರೆ? ಪಿ ದ್ರಾವಣ. ಅದ್ರದ್ದು ಇದೆಷ್ಟಿರುತ್ತೆ ಪಿ ಎಚ್ ವ್ಯಾಲ್ಯೂ? 10.0. ಯಾಕೆ ಬಳಸ್ತಾರೆ? ಇಷ್ಟೇ ಬರೆದ್ರೆ ಸಾಕು, ಸೌಮ್ಯ ಪ್ರತ್ಯಾಮ್ಲ. ಅರ್ಥ ಆಯ್ತಂತ ತಿಳ್ಕೊಳ್ತೀನಿ. ಇದ್ರಲ್ಲಿ 2ನೇ ಕ್ವಶನ್ ಬನ್ನಿ. ಯಾವ 2 ದ್ರಾವಣವನ್ನು ಬಳಸಿ ತಟಸ್ಥ ಲಾವಣವನ್ನು ಪಡೆಯಬಹುದು? ಯಾವ 2 ದ್ರಾವಣವನ್ನು ಬಳಸಿ ತಟಸ್ಥ ಲಾವಣವನ್ನು ಪಡೆಯಬಹುದು? ಇಲ್ಲಿ ಯಾವ್ದಂತ 2 ಕೊಟ್ಟಿದ್ದಾರೆ. ಒಂದು ಕ್ಯೂ ಅಂದ್ರೆ ಇಲ್ಲಿ ಬರುತ್ತೆ, ಅದು 14 ಹತ್ರ ಬರುತ್ತೆ. 13.7 ಇದೆ ಅಲ್ವಾ, ಇಲ್ಲಿ ಬರುತ್ತೆ, 14 ಹತ್ರ ಬರುತ್ತೆ. ಇದು ಕ್ಯೂ ದ್ರಾವಣ. ಇದರ ಪಿ ಎಚ್ ವ್ಯಾಲ್ಯೂ ಎಷ್ಟಂತ ಕೊಟ್ಟಿದ್ದಾರೆ? 13.7. ಮತ್ತೆ ಇನ್ನೊಂದು ತಟಸ್ಥ, ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ? ಎಸ್ ಕೊಟ್ಟಿದ್ದಾರೆ. ಎಸ್ ನ ಪಿ ಎಚ್ ವ್ಯಾಲ್ಯೂ ಎಷ್ಟಂತ ಇದೆ? ಇಲ್ಲಿ 0 ಇರುತ್ತೆ. 1.2 ಅಂದ್ರೆ ಇಲ್ಲೆಲ್ಲೋ ಬರುತ್ತೆ. ನಾನು ಹಾಕ್ತಾ ಇರೋ ಲೈನ್ ಸ್ಲ್ಯಾಂಟ್ ಆಗಿ ಹೋಗ್ತಿದೆ. ಇಲ್ಲಿ ಎಸ್ ಬರುತ್ತೆ. ಇದ್ರದ್ದು ಪಿ ಎಚ್ ವ್ಯಾಲ್ಯೂ ಎಷ್ಟಿದೆ? 1.2. 1.2 ಅಂದ್ರೆ 7ಕ್ಕಿಂತ ಕಡಿಮೆ ಇರೋದೆಲ್ಲ ಆಮ್ಲಗಳು, 7ಕ್ಕಿಂತ ಜಾಸ್ತಿ ಪಿ ಎಚ್ ವ್ಯಾಲ್ಯೂ 7ಕ್ಕಿಂತ ಜಾಸ್ತಿ ಇರೋದಲ್ಲ ಪ್ರತ್ಯಾಮ್ಲಗಳು. ಏಕೆಂದ್ರೆ ಇಲ್ಲಿ ಕ್ಯೂ ಮತ್ತು ಎಸ್ ದ್ರಾವಣಗಳನ್ನು ತಟಸ್ಥ ಲವಣ ಪಡೆಯಲು ಉಪಯೋಗಿಸಬಹುದು. ಏಕೆಂದ್ರೆ ಕ್ಯೂ ಪ್ರಬಲ ಪ್ರತ್ಯಾಮ್ಲ, ಸ್ಟ್ರಾಂಗ್ ಬೇಸ್ ಆಗಿರುತ್ತೆ. ಅದೇ ರೀತಿ ಎಸ್ ಸ್ಟ್ರಾಂಗ್ ಆಸಿಡ್, ಪ್ರಬಲ ಆಮ್ಲ. ನಿಮ್ಗೆ ಇಲ್ಲಿ ಪಿ ಎಚ್ ವ್ಯಾಲ್ಯೂ ಸ್ಕೇಲ್ ಅಲ್ಲಿ ತೋರಿಸಿದೀನಿ. ಇಲ್ಲಿ ನೋಡಿ, ಇಲ್ಲಿ ತಟಸ್ಥ ದ್ರಾವಣ ಅಂದ್ರೆ ಪಿ ಎಚ್ ವ್ಯಾಲ್ಯೂ 7 ಇದ್ದಾಗ ಇದು ತಟಸ್ಥ. ಇದು ನಿಮ್ಮ ಎಡಭಾಗಕ್ಕೆ ಹೋದಂಗ್ಲೂ ಅದರ ಆಸಿಡ್ ಇದು ಜಾಸ್ತಿ ಆಗುತ್ತೆ. ಇದು ಸ್ಟ್ರಾಂಗ್ ಆಸಿಡ್ ಆಗುತ್ತೆ ಈ ಕಡೆ ಹೋಗೋಷ್ಟೊತ್ತಿಗೆ. ಇದು ಮೈಲ್ಡ್ ಆಸಿಡ್ ಇರುತ್ತೆ. ನಿಮ್ಮ ಲೆಫ್ಟ್ ಸೈಡ್ ಹೋದಾಗ ಇದು ಸ್ಟ್ರಾಂಗ್ ಆಗುತ್ತೆ. ಅದೇ ರೀತಿ ಪ್ರತ್ಯಾಮ್ಲದಲ್ಲಿ ಅಥವಾ ಬೇಸ್ ಅಲ್ಲಿ ನಿಮ್ಮ ರೈಟ್ ಸೈಡ್ ಹೋದಾಗ
ಅದರ ಬೇಸ್ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಸೊ ಅದು ಕ್ಯೂ ಮತ್ತು ಎಸ್ ದ್ರಾವಣಗಳನ್ನು ತಟಸ್ಥ ಲವಣ ಪಡೆಯಲು ಉಪಯೋಗಿಸಬಹುದು. ಯಾಕೆಂದರೆ ಕ್ಯೂ ಇದೆಯಲ್ಲ ಅದು ಪ್ರಬಲ ಪ್ರತ್ಯಾಮ್ಲ, ಸ್ಟ್ರಾಂಗ್ ಬೇಸ್, ಅಂಡ್ ಎಸ್ ಪ್ರಬಲ ಆಮ್ಲ ಅಂದ್ರೆ ಸ್ಟ್ರಾಂಗ್ ಆಸಿಡ್. ಅರ್ಥ ಆಗಿದೆ? ಪಿ ಎಚ್ ವ್ಯಾಲ್ಯೂ ಸ್ಕೇಲ್ ನಾನು ಅಷ್ಟು ನೀಟ್ ಆಗ್ಲಿಲ್ಲ ಬರ್ದಿರೋದು, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡಿ, ವಿತ್ ಆರೋ ಮಾರ್ಕು ಕೊಟ್ಟಿದ್ದಾರೆ. ಎರಡಿದೆ, ಅದು ಆಕ್ಚುಲ್ ನಾನು ಹೇಳಿದ್ದು ಇನ್ನೊಂದು ಕಲ್ಲರ್ ಇದ್ದು ಇನ್ನೊಂದು ಪೇಜಲ್ಲಿ ಇದೆ, ಹೇಳ್ತೀನಿ ನೋಡ್ಕೊಳ್ಳಿ. ಡೌಟ್ಸ್ ಏನಾದ್ರು ಇದ್ರೆ ಅವ್ರು ಕೇಳಿ ನಾವ್ ಒಂದ್ಸತಿ. ಒಂದ್ ನಿಮಿಷ. ಪಿ ಎಚ್ ಸ್ಕೇಲ್ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ, ಅದು ಯಾವ ಪೇಜ್ ಅಲ್ಲಿ ಮಕ್ಕಳೇ ಡೌಟ್ಸ್ ಇದೆಯಾ? ಮಕ್ಕಳೇ ಡೌಟ್ ಇದೆಯಾ? ಇಲ್ಲೇ ಪೇಜ್ ನಂಬರ್ 31 ಇದೆ ನೋಡಿ, ಯಾರೋ ಮಾರ್ಕ್ ಕೊಟ್ಟಿದ್ದಾರೆ. ತಟಸ್ಥ ಎಷ್ಟು ಈ ಕಡೆ ಹೋಗ್ತಿದ್ದಾಗೆ, ಬಲಭಾಗಕ್ಕೆ ಹೋಗ್ತಿದ್ದಂಗೆ ಅದರ ಪ್ರತ್ಯಾಮ್ಲ ಗುಣ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದ್ರೆ ಅದು ಪ್ರಬಲ ಪ್ರತ್ಯಾಮ್ಲ ಆಗುತ್ತೆ. ಎಡಭಾಗಕ್ಕೆ ಹೋಗ್ತಿದ್ದಂಗೆ ಅದು ಪ್ರಬಲ ಆಮ್ಲ ಆಗುತ್ತೆ. ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಸೊಲ್ಯೂಷನ್ ಕ್ಯೂ ಅಂಡ್ ಎಸ್ ಕ್ಯಾನ್ ಬಿ ಯೂಸ್ಡ್ ಟು ಗೆಟ್ ಎ ನ್ಯೂಟ್ರಲ್ ಸಾಲ್ಟ್ ಬಿಕಾಸ್ ಕ್ಯೂ ಇಸ್ ಎ ಸ್ಟ್ರಾಂಗ್ ಬೇಸ್ ಅಂಡ್ ಎಸ್ ಇಸ್ ಎ ಸ್ಟ್ರಾಂಗ್ ಆಸಿಡ್. ಮಕ್ಳು ಏನಾದ್ರು ಡೌಟ್ ಇದೆಯಾ? ಕಂಟಿನ್ಯೂ ಮಾಡ್ಲಾ ನೆಕ್ಸ್ಟ್? ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಕೇಳಮ್ಮ. ಮ್ಯಾಮ್ ಇಲ್ಲಿ ಕ್ಯೂ ಅನ್ನ ಯಾಕ ಆಮ್ಲಶಾಮಕವಾಗಿ ಬಳಸಲಿಲ್ಲ? ಅದನ್ನೇ ನಾನು ಹೇಳ್ತಾ ಇದ್ದೀನಿ, ತುಂಬಾ ಅದು ಆಂಟಾಸಿಡ್ ಜಾಸ್ತಿ ಇದ್ದಾಗ ಅದನ್ನ ಆಮ್ಲಶಾಮಕವಾಗಿ ಬಳಸಕ್ ಆಗಲ್ಲ, ಅವಾಗ ಇನ್ನೂ ಜಾಸ್ತಿ ಆಗುತ್ತೆ ಗ್ಯಾಸ್ಟ್ರಿಕ್. ಅರ್ಥ ಆಯ್ತಾ? ಅದು ಸ್ಟ್ರಾಂಗ್ ಪ್ರಬಲ ಆಮ್ಲ ಆಗಿದೆ. ಮ್ಯಾಮ್ ನಂಗೂ ಕೂಡ ಒಂದು ಡೌಟ್ ಇದೆ. ಹೇಳಪ್ಪ. ಈಗ ನೀವು ಪಿ ಅಂತ ಅಂದ್ರಲ್ಲ, 10.0 ಅಂತ ಅಂದ್ರಿ, ಅದು ಪ್ರತ್ಯಾಮ್ಲ ಆಯ್ತು, ಮತ್ತೆ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಮತ್ತೆ ಇದಕ್ಕೆ ಏನ್ ಸಂಬಂಧ? ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಕೊಟ್ಟಿದ್ದಾರೆ, ಅಂದ್ರೆ ನಂಗೆ ಕ್ಲಾರಿಟಿ ಕೊಡುವಂಗ ಸ್ವಲ್ಪ ಆನ್ಸರ್ ಹೇಳ್ತೀರಾ? ಟೆಕ್ಸ್ಟ್ ಬುಕ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ? ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಕೊಟ್ಟಿದ್ದಾರೆ, ಆಸಿಡ್ ಆಸಿಡ್ ಅಂತ. ಈ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಿದೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಮಿಲ್ಕ್ ಆಫ್ ಮೆಗ್ನೀಷಿಯಾ ಒಂದು ಸೌಮ್ಯ ಪ್ರತ್ಯಾಮ್ಲವಾಗಿದೆ. ಇಲ್ಲಿ ಮಿಲ್ಕ್ ಆಫ್ ಮೆಗ್ನೀಷಿಯಂ ಅನ್ನು ಅವ್ರಿಗೆ ಪಿ ಅಂತ ಒಂದು ದ್ರಾವಣ, ಸುಮ್ನೆ ನಿಮ್ಗೊಂದೊಂದು ಹೆಸರಿಟ್ಟಿರ್ತಾರಲ್ವಾ ಮಕ್ಳೇ, ಟೆಕ್ಸ್ಟ್ ಬುಕ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಆ ದ್ರಾವಣದ ವ್ಯಾಲ್ಯೂ ಕೊಟ್ಟಿದ್ದಾರೆ ಪಿ ಅಂತ. ಅರ್ಥ ಆಯ್ತಾ? ಇಲ್ಲಿ ಒಂದು BQRS, ಈಗ ನಿಮಗೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಕೊಟ್ರೆ ಅದು ಇಮಿಡಿಯೇಟ್ ನಿಮಗೆ ಗೊತ್ತಾಗುತ್ತೆ, ಅದು ಆಮ್ಲ ಶಾಮಕದ ತಯಾರಿಕೆಗೆ ಅದನ್ನ ಉಪಯೋಗಿಸ್ತಾರೆ ಅಂತ ಹೇಳ್ಬೋದು. ಅದೊಂದು ಸೌಮ್ಯ ದ್ರಾವಣ ಅಂತ, ಸಾರಿ ಸೌಮ್ಯ ಪ್ರತ್ಯಾಮ್ಲ ಅಂತ. ಮಿಸ್ ಇನ್ನೊಂದಿದೆ, ಮತ್ತೆ ಅವರು ನಾವು ಕಟ್ ಅಂತ ಕ್ಲಾರಿಟಿ ಮಾಡ್ಕೋಬಹುದು. 10 ಅಂತ ಬಂದ್ರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಅವರೇ ಕೊಟ್ಬಿಟ್ಟವ್ರೆ ಪಿ ಎಚ್ ವ್ಯಾಲ್ಯೂ ಅಲ್ಲಿ. ಪಿ ಎಚ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಪಿ ಎಚ್ ವ್ಯಾಲ್ಯೂ ಅವರು, ಇದು ನಿಮಗೆ ಕನ್ಫ್ಯೂಷನ್ ಆಗ್ಬೇಕು ಅಂತಾನೆ, ಆಕ್ಚುಲಿ ಈಸಿ ಇದೆ. ನಿಮಗೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಮಾತ್ರ ಗೊತ್ತಿರುತ್ತೆ, ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಮೆನ್ಷನ್ ಮಾಡಿಲ್ಲ. ಇದ್ರಲ್ಲಿ ಅವ್ರು ಪಿ ಎಚ್ ವ್ಯಾಲ್ಯೂ ಕೊಟ್ಟು ಅದು ಯಾವ್ದು ಇದು ಅಂತಾನು ಕೇಳ್ಬೋದು ನಿಮ್ಗೆ, ಅವಾಗ ನೀವು ಅದು ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಬರಿಬೇಕಾದ್ರೆ ಹೆಸರು. ಹೋಗ್ಲಾ? ಕ್ಯೂನ್ ಯಾಕೆ ಬಳಸಲ್ಲ ಅಂದ್ರೆ ಅದರ ಪ್ರತ್ಯಾಮ್ಲ OH- ತುಂಬಾ ಜಾಸ್ತಿ ಆಗಿರುತ್ತೆ. ಅರ್ಥ ಆಯ್ತಾ? OH- ಏನ್ ಅದೇನಾಗಿರುತ್ತೆ, ಅದು ಪ್ರಬಲ ಪ್ರತ್ಯಾಮ್ಲ ಆಗುತ್ತೆ, ಅದಕ್ಕೋಸ್ಕರ ಅದನ್ನ ಬಳಸಕ್ ಆಗಲ್ಲ. ಹೋಗ್ಲಾ? ನೆಕ್ಸ್ಟ್ ಸ್ಲೈಡಿಗೆ ಹೋಗ್ಲಾ? ಮ್ಯಾಮ್ ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಮತ್ತೆ ನೀವು ಕ್ವೆಶ್ಚನ್ಸ್ ಮಾಡಾದ್ಮೇಲೆ ಮತ್ತೆ ಡೌಟ್ಸ್ ಕೊಡ್ತೀನಿ ಅವ್ರಿಗೆ. ಓಕೆ. ಇಲ್ಲಿ ನೋಡಿ,
ಇಲ್ಲಿ ಇನ್ನೊಂದು ಕ್ವಶನ್ ಇದೆ. ಅಸಿಟಿಕ್ ಆಸಿಡ್ ಈಸ್ ಮಿಕ್ಸ್ಡ್ ವಿತ್ 1 m. Acetic acid is mixed with 1 m sodium hydroxide solution. Determine the nature of the salt forms here with the suitable reason ಅಂತ ಕೊಟ್ಟಿದ್ದಾರೆ. 1 m ಅಸಿಡಿಕ್ ಆಮ್ಲ ಒಂದು 1 m ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದೊಂದಿಗೆ ಮಿಶ್ರಣ ಮಾಡಿದಾಗ ದೊರೆಯುವ ಲವಣದ ಸ್ವಭಾವವನ್ನು ಸೂಕ್ತ ಕಾರಣದೊಂದಿಗೆ ನಿರ್ಧರಿಸಿ ಅಂತ ಹೇಳಿ ಕೊಟ್ಟಿದ್ದಾರಲ್ಲಿ. ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮುಲಾ ಗೊತ್ತಿದೆಯಲ್ವಾ ಮಕ್ಕಳೇ? Na ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮುಲಾ ಏನು? NaOH. ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮುಲಾ ಏನ್ ಹೇಳಿ ಮಕ್ಕಳೇ? NaOH. ಇಲ್ಲಿ ಅಸಿಟಿಕ್ ಆಸಿಡ್ ಯಾವ್ದು ಕೊಟ್ಟಿದ್ದಾರೆ ಇಲ್ಲಿ? ಅಸಿಟಿಕ್ ಆಸಿಡ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಎರಡನ್ನು ಮಿಕ್ಸ್ ಮಾಡಿದಾಗ ಅದರ ನೇಚರ್ ಏನಾಗುತ್ತೆ, ಆ ಸಾಲ್ಟ್ ಫಾರ್ಮೇಶನ್ ಆಗುತ್ತಲ್ವಾ, ಅದರ ನೇಚರ್ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಆಗ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಆಸಿಡ್ ಇರುತ್ತೆ. ಅಸಿಟಿಕ್ ಇಸ್ ಆಸಿಡ್. ಇದು ಆಸಿಡ್ ಅಂದ್ರೆ ಅದರ pH ವ್ಯಾಲ್ಯೂ ಇಸ್ ಲೆಸ್ ದೆನ್ 7. pH ವ್ಯಾಲ್ಯೂ ಇಸ್ ಲೆಸ್ ದೆನ್ 7. ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್ OH ಮೈನಸ್ ಅಯನ್, ಇದು ಬರೀ H ಪ್ಲಸ್ ಅಯನ್ ಇರುತ್ತೆ. ಲೆಸ್ ದೆನ್ 7 ಅಂದ್ರೆ ಇಲ್ಲಿ OH ಮೈನಸ್ ಅಯನ್ ಸೊಲ್ಯೂಷನ್ ಅಂದ್ರೆ pH ವ್ಯಾಲ್ಯೂ ಇಸ್ ಮೋರ್ ದೆನ್ 7 ಇರುತ್ತೆ. pH ವ್ಯಾಲ್ಯೂ ಈಸ್ ಮೋರ್ ದೆನ್ 7 ಇರುತ್ತೆ. ಇಲ್ಲಿ ಸಾಲ್ಟ್ ಇನ ನೇಚರ್ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಸಾಲ್ಟ್ ನೇಚರ್ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಆಸಿಡ್ ಜೊತೆಗೆ ಸಾಲ್ಟ್ ಸೇರಿದಾಗ ನಿಮಗೆ ಏನ್ ಸಿಗುತ್ತೆ? ನಮಗೆ ಬೇಸಿಕ್ ಸಾಲ್ಟ್ ಸಿಗುತ್ತೆ. ಬೇಸಿಕ್ ಸಾಲ್ಟ್ ಬಿಕಾಸ್ ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಎ ಸ್ಟ್ರಾಂಗ್ ಬೇಸ್. ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಎ ಸ್ಟ್ರಾಂಗ್ ಬೇಸ್ ಆಗಿರೋದ್ರಿಂದ ನಿಮ್ಗೆ ಅಸಿಟಿಕ್ ಆಸಿಡ್ ವೀಕ್ ಆಸಿಡ್ ಇರುತ್ತೆ. ಅಸಿಟಿಕ್ ಆಸಿಡ್ ವೀಕ್ ಆಸಿಡ್ ಇರುತ್ತೆ. ನಿಮ್ ಬುಕ್ಕಲ್ಲಿ ಮಕ್ಕಳೇ ಇದನ್ನ ಡಿಟೈಲ್ ಆಗಿ ಹೇಳಕ್ ತುಂಬಾ ಟೈಮ್ ತಗೊಳುತ್ತೆ. ಬುಕ್ಕಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ವೀಕ್ ಆಸಿಡ್ ಯಾವುದು, ಸ್ಟ್ರಾಂಗ್ ಆಸಿಡ್ ಯಾವುದು ಅಂತೇಳಿ. ಅದನ್ನೊಂದ್ಸಲ ನೋಡ್ಕೊಳ್ಳಿ, ಡಿಟೈಲ್ ಆಗಿ ಪಟ್ಟಿ ಮಾಡ್ಕೊಳ್ಳಿ. ಅಸಿಟಿಕ್ ಆಸಿಡ್ ವೀಕ್ ಇರುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಸ್ಟ್ರಾಂಗ್ ಬೇಸ್ ಆಗಿರುತ್ತೆ. ಅದರಿಂದ ವೀಕ್ ಆಸಿಡ್ ಜೊತೆ ಸ್ಟ್ರಾಂಗ್ ಬೇಸ್ ಸೇರಿದಾಗ ನಿಮ್ಗೆ ಸಿಕ್ಕುವಂತದ್ದು ಸ್ಟ್ರಾಂಗ್ ಬೇಸೇನೆ. ಅರ್ಥ ಆಯ್ತಲ್ಲ? ಅದರಿಂದ ಅದು ಬೇಸಿಕ್ ಸಾಲ್ಟ್ ಆಗುತ್ತೆ. ಕನ್ನಡದಲ್ಲಿ ಹೇಳಿದರೆ ಇದು ಪ್ರತ್ಯಾಮ್ಲೀಯ ಲವಣ ಆಗುತ್ತೆ. ಅಸಿಟಿಕ್ ಆಸಿಡ್ ಜೊತೆ ಸೋಡಿಯಂ ಹೈಡ್ರಾಕ್ಸೈಡ್ ಸೇರಿದಾಗ ನಮಗೆ ಯಾವ ಲವಣದ ಸ್ವಭಾವ ಸಿಕ್ಕುತ್ತೆ ಅಂದ್ರೆ ಪ್ರತ್ಯಾಮ್ಲೀಯ ಲವಣ ಸಿಕ್ಕುತ್ತೆ. ಪ್ರತ್ಯಾಮ್ಲೀಯ ಲವಣ ಸಿಕ್ಕುತ್ತೆ ಅಂದ್ರೆ ಇದರದ್ದು pH ವ್ಯಾಲ್ಯೂ 7ಕ್ಕಿಂತ ತುಂಬಾ ಜಾಸ್ತಿ ಇರುತ್ತೆ. 14 ಒಳಗೆ 7 to 14. ಯಾಕೆಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಏನಾಗಿರುತ್ತೆ? ಸ್ಟ್ರಾಂಗ್ ಬೇಸ್, ಪ್ರಬಲ ಪ್ರತ್ಯಾಮ್ಲ ಆಗಿರುತ್ತೆ. ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತೀನಿ. ಇಲ್ಲಿ ನೋಡಿ, ಎ, ಬಿ, ಸಿ ಮತ್ತು ಡಿ ದ್ರಾವಣಗಳ pH ಮೌಲ್ಯವು ಕ್ರಮವಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಎ, ಬಿ, ಸಿ, ಡಿ pH ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಎಷ್ಟಂತ ಕೊಟ್ಟಿದ್ದಾರೆ? 2, 6, 8 ಅಂತ ಇದೆ. ಎದು pH ವ್ಯಾಲ್ಯೂ 2, ಬಿದು 6, ಸಿದು 8, ಡಿದು 13 ಇದೆ. ಈಗ ನೀವ್ ಏನ್ ಮಾಡ್ಬೇಕು ಗೊತ್ತಾ? pH ಸ್ಕೇಲ್ ಅನ್ನ ಮನಸ್ಸೊಳಗೆ ತರ್ಕೋಬೇಕು ನೀವು. pH ಸ್ಕೇಲು ಇದು ತಗೋಬೇಕು. ಅರ್ಥ ಆಯ್ತಾ? ಇಲ್ಲಿ ಮಧ್ಯದಲ್ಲಿ ನ್ಯೂಟ್ರಲ್ ಇರುತ್ತೆ. pH ವ್ಯಾಲ್ಯೂ ಇದು 7 ಇರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಎ ನಾ ಸುಮ್ನೆ ಒಂದು ಅಂದಾಜಿಗೆ ಹಾಕ್ತಿರೋದು. ಎದ್ ಎಷ್ಟಿದೆ? 2 ಇದೆ. ಬಿದ್ ಎಷ್ಟಿದೆ? 6 ಇದೆ. ಬಿದ್ ಎಷ್ಟಿದೆ? ಬಿದು 6 ಇದೆ. ಸ್ಕೇಲು ನೋಡಿ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಪೇಜ್ ನಂಬರ್ 31 ಎಷ್ಟೋ ಹೇಳಿದೆ ನೋಡಿ. ಅದ್ರಲ್ಲಿ ಒಂದ್ಸಲ pH ವ್ಯಾಲ್ಯೂ ಸ್ಕೇಲ್ ನೋಡ್ಕೊಳ್ಳಿ.
ಇಲ್ಲಿ ಎದು 2, ಬಿದು 6 ಇದೆ, ಸಿದು ಎಷ್ಟಿದೆ 18 ಇದೆ, ಡಿದು 13 ಇದೆ. ಯಾವ ದ್ರಾವಣವು ಹೆಚ್ಚು H+ ಅಯಾನ್, ಯಾವ ದ್ರಾವಣವು ಹೆಚ್ಚು ಜಾಸ್ತಿ ಮೋರ್ H+ ಅಯಾನ್ ಮತ್ತು ಯಾವ ದ್ರಾವಣವು ಹೆಚ್ಚು OH- ಅಯಾನಗಳ ಸಾರತೆಯನ್ನು ಹೊಂದಿದೆ ಅನ್ನೋದು ಕಂಡುಹಿಡಿಬೇಕು. ನಿಮಗೆ ಆಲ್ರೆಡಿ ಫಸ್ಟ್ ಇದ್ರಲ್ಲಿ ಹಾಕಿ ತೋರಿಸಿದ್ದೆ. ನೋಡಿ, ಇದು OH- ನಿಮ್ಮ ಬಲಭಾಗ ಹೋದಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ಈ ಕಡೆ ಹೋದಾಗ H+ ಅಯಾನು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಡೆ ಹೋದಾಗ ನಿಮಗೆ ಪ್ರಬಲ ಆಮ್ಲ, ಈ ಕಡೆ ಹೋದಾಗ ಪ್ರಬಲ ಪ್ರತ್ಯಾಮ್ಲ. ಈಗಿಲ್ಲಿ ನಿಮ್ಗೆ ಯಾವುದು H+ ಅಯಾನ್ ಹೆಚ್ಚಾಗಿರುತ್ತೆ ಅಂತ ಹೇಳ್ತೀರಾ? ಇಲ್ಲಿ 0ಗೆ ಸಮೀಪದಲ್ಲಿ ಇರೋದು ಯಾವ ಬೆಲೆ, ಯಾವ್ದು, ಅದ್ರ ಹೆಸರೇನ್ ಹೇಳಿ? 0ಗೆ ಈಸಿಯಾಗಿ ಯಾವ್ದಿದೆ ಹೇಳಿ, ಯಾವ್ದಾದ್ರ ಹೆಸರೇನು? ಎ. ವೆರಿ ಗುಡ್ ಚಿಲ್ಡ್ರನ್, ನಿಮ್ ಉತ್ತರ ಕರೆಕ್ಟ್ ಇದೆ. ಎ ಇದೆಯಲ್ಲ, ಎ ಸೊಲ್ಯೂಷನ್ ಅಥವಾ ಎ ದ್ರಾವಣದ H+ ಅಯಾನು ಜಾಸ್ತಿ ಇದೆ. ಎ ದ್ರಾವಣ ಇಲ್ಲಿ ಬರ್ದಿದ್ದಾರೆ ನೋಡಿ, ದ್ರಾವಣ ಎಯು ಹೆಚ್ಚು H+ ಅಯಾನುಗಳ ಸಾರತೆಯನ್ನು ಹೊಂದಿದೆ. ಕಾರಣ pH ಮೌಲ್ಯ ಕಡಿಮೆ ಇದ್ದಷ್ಟು H+ ಸಾರತೆ ಹೆಚ್ಚಿರುತ್ತೆ. ಆಲ್ರೆಡಿ ತೋರಿಸಿದ್ದೀನಿ ಬಾಣದ ಗುರುತು ಹಾಕಿ. ನಿಮ್ಗೆ pH ವ್ಯಾಲ್ಯೂ ಕಡಿಮೆ ಆದಷ್ಟು ಅದರ H+ ಅಯಾನ್ನ ಸಾರತೆ ಹೆಚ್ಚಿರುತ್ತೆ. ಅದೇ ರೀತಿ ನೀವು ಪ್ರತ್ಯಾಮ್ಲದಲ್ಲಿ ನೋಡೋದಾದ್ರೆ ಯಾವ್ದ್ರ ಜಾಸ್ತಿ ಇದೆ? ಡಿದು ನೋಡಿ, ಡಿದು 13 ಅಲ್ವಾ? pH ಸ್ಕೇಲಲ್ಲಿ ಇರೋದು 0 ಇಂದ 14 ತನಕ, ಇದು 13. ಇದು ಹೆಸರೇನು ಹೇಳಿ? ಡಿ. ಡಿಯ ಹೆಚ್ಚು OH ಅಯಾನನ್ನು ಹೊಂದಿದೆ. ಡಿಯು ಹೆಚ್ಚು OH- ಅಯಾನ್, ಆನ್ ಅಯಾನ್. H+ ಇದ್ರೆ ಕ್ಯಾಟ್ ಅಯಾನ್ ಅಂತ ಹೇಳ್ತೀವಿ, ಮೈನಸ್ ಇದ್ರೆ ಆನ್ ಅಯಾನ್ ಅಂತ ಹೇಳ್ತೀವಿ. ಅಯಾನುಗಳ ಸಾರತೆಯನ್ನು ಹೊಂದಿದೆ. ಕಾರಣ pH ಮೌಲ್ಯ 7 ರಿಂದ 14 ತನಕ ಹೇಳಿದ್ದೀನಿ, ಮೊದಲೇ ಹೇಳಿದ್ದೀನಿ. 14 ತನಕ ಇದ್ದಾಗ ಅದು ನೋಡಿ 13 ಅಂದ್ರೆ 14 ತುಂಬಾ ಹತ್ತಿರವಾಗಿದೆ, ಅದರಿಂದ ಅದು ತುಂಬಾ ಪ್ರಬಲ ಪ್ರತ್ಯಾಮ್ಲ ಆಗಿದೆ, ಅದರ ಸಾರತೆ ಹೆಚ್ಚಿದೆ. ಆಮೇಲೆ ಇದರಲ್ಲಿ ಮೊದಲನೇ ಕ್ವಶನ್ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಎರಡನೇ ಕ್ವಶನ್, ತಟಸ್ಥ ಲವಣಗಳನ್ನು ಪಡೆಯಲು ಯಾವ ದ್ರಾವಣಗಳನ್ನು ಪರಸ್ಪರ ವರ್ತಿಸುವಂತೆ ಮಾಡಬಹುದು? ತಟಸ್ಥ ದ್ರಾವಣ ಹಿಂದೆನೂ ಅದೇ ತರದ ಕ್ವಶನ್ ಬಂದಿತ್ತು ನಿಮ್ಗೆ. ತಟಸ್ಥ ದ್ರಾವಣ ಪಡಿಬೇಕಾದ್ರೆ ಯಾವ್ದು ಎರಡು ತುಂಬಾ ಸ್ಟ್ರಾಂಗ್, ಯಾವನು ಆಸಿಡ್ ಮತ್ತೆ ಸ್ಟ್ರಾಂಗ್ ಬೇಸು, ಅಥವಾ ಪ್ರಬಲ ಪ್ರತ್ಯಾಮ್ಲ ಮತ್ತು ಪ್ರಬಲ ಆಮ್ಲ. ಪ್ರಬಲ ಆಮ್ಲ ಯಾವ್ದಾಗುತ್ತೆ? ಇಲ್ಲಿ ಎ ಆಗುತ್ತೆ. ಯಾವುದು ಪ್ರಬಲ ಆಮ್ಲ ಯಾವ್ದಾಗುತ್ತೆ? ಎ. ಪ್ರಬಲ ಪ್ರತ್ಯಾಮ್ಲ ಯಾವ್ದಾಗುತ್ತೆ? ಬಿ. ಯಾಕಂದ್ರೆ ಪ್ರಬಲ ಆಮ್ಲ ಏದು ಏನ್ ಹೇಳಿ ಎಷ್ಟಿದೆ? pH ವ್ಯಾಲ್ಯೂ 2 ಇದೆ. ಪ್ರಬಲ ಪ್ರತ್ಯಾಮ್ಲ ಡಿದು pH ವ್ಯಾಲ್ಯೂ ಎಷ್ಟಿದೆ? 13 ಇದೆ. ಅದರಿಂದ ದ್ರಾವಣ ಎ ಮತ್ತು ಡಿ ಏನಾಗಿದೆ? ಎರಡೂ ಪ್ರಬಲವಾಗಿರೋದ್ರಿಂದ ಅವೆರಡು ತಟಸ್ಥ ಲವಣ ಪಡೆಯೋಕೆ ನಮ್ಗೆ ಆ ದ್ರಾವಣಗಳು ಪರಸ್ಪರ ವರ್ತಿಸುವಂತೆ ಮಾಡಬಹುದು ನಾವು. ಆಯ್ತಾ? ಆಮೇಲೆ ಇನ್ನೊಂದು ಪರಸ್ಪರ ವರ್ತಿಸುವಂತೆ ಮಾಡಬಹುದು. ಇನ್ನೊಂದು ಎರಡು, ಅದು ಪ್ರಬಲ ಆಯ್ತು. ಬಿ ಮತ್ತೆ ಸಿ ಬನ್ನಿ. ಬಿ ಮತ್ತೆ ಸಿ. ಬಿದು pH ವ್ಯಾಲ್ಯೂ ಎಷ್ಟಿದೆ? 6 ಇದೆ. ಸಿದು pH ವ್ಯಾಲ್ಯೂ ಎಷ್ಟಿದೆ? 8 ಇದೆ. ನೋಡಿ ಇಲ್ಲಿ pH ವ್ಯಾಲ್ಯೂ ಸ್ಕೇಲ್ ನೋಡಿ, 6 ಎಲ್ಲಿಗೆ ಬರುತ್ತೆ? ತುಂಬಾ ಹತ್ತಿರವಾಗಿರುತ್ತೆ. ಇದು ಮೈಲ್ಡ್ ಆಸಿಡ್ ಆಗುತ್ತೆ, ಈ ಕಡೆ ಮೈಲ್ಡ್ ಬೇಸ್. ಇದು ಮೈಲ್ಡ್ ಆಸಿಡ್, ಈ ಕಡೆ ಮೈಲ್ಡ್ ಬೇಸ್ ಬರುತ್ತೆ. ಅದು ಕೂಡ ಅವೆರಡೂ ರಿಯಾಕ್ಟ್ ಆದಾಗ ಕೂಡ ನಮ್ಗೆ ತಟಸ್ಥ ಲವಣ ಸಿಕ್ಕುತ್ತೆ. ಒಂದು ಎ ಮತ್ತೆ ಡಿ ಎರಡೂ ಸ್ಟ್ರಾಂಗ್ ಆಗಿದೆ. ಒಂದು ಸ್ಟ್ರಾಂಗ್ ಆಸಿಡ್, ಇನ್ನೊಂದು ಸ್ಟ್ರಾಂಗ್ ಬೇಸ್. ಅವೆರಡು ಪರಸ್ಪರ ವರ್ತಿಸಿದಾಗ ನಮಗೆ ಏನ್ ಸಿಗುತ್ತೆ? ತಟಸ್ಥ ಲವಣ ಸಿಗುತ್ತೆ. ಅಥವಾ ಎರಡು ತುಂಬಾ ಕಡಿಮೆ,
ಅವು ಅಷ್ಟು ದುರ್ಬಲಗಳು. ಬಿ ಮತ್ತೆ ಸಿ ಏನಾಗಿದೆ? ಬಿ ದುರ್ಬಲ ಆಮ್ಲ, ಸಿ ದುರ್ಬಲ ಪ್ರತ್ಯಾಮ್ಲ. ಅವೆರಡೂನು ವಿಲೀನಗೊಂಡ್ರೆ ಸೇರಿದ್ರೆ ನಮಗೇನ್ ಸಿಗುತ್ತೆ? ತಟಸ್ಥ ಲವಣ ಸಿಕ್ಕುತ್ತೆ. ಇಂಗ್ಲಿಷ್ ಮೀಡಿಯಂನವರು ನೋಡಿ, ಸೊಲ್ಯೂಷನ್ ಎ ಬಿ ಸಿ ಹೀಗೆ ಕೊಟ್ಟಿದ್ದಾರೆ. ಎಷ್ಟಂತ ಕೊಟ್ಟಿದ್ದಾರೆ? 2, 6, 8. ಇದು ಎ, ಇದು ಬಿ, ಇದು ಸಿ, ಇದು ಡಿ. pH ವ್ಯಾಲ್ಯೂ ಸ್ಕೇಲ್ ಇಲ್ಲೇ ಹಾಕಿದ್ದೀನಿ, ಮತ್ತೆ ಹೇಳಲ್ಲ. ವಿಚ್ ಸೊಲ್ಯೂಷನ್ ಹ್ಯಾಸ್ ಮೋರ್ H+ ion and which solution has more OH- ions concentration? Why? ಯಾಕೆ ಅಂದ್ರೆ ಸೊಲ್ಯೂಷನ್ ಎ ಹ್ಯಾಸ್ ಮೋರ್ H+ ion. 2, it is close to the 0 ಇದೆ. ಈ ಕಡೆ ಬಂದಾಗ್ಲೂ ತಟಸ್ಥದಿಂದ ನ್ಯೂಟ್ರಲ್ ಇಂದ ನಿಮ್ಮ ಲೆಫ್ಟ್ ಸೈಡ್ ಬಂದಾಗ pH ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ? H+ ion ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಅದೇ ರೀತಿ OH- ಅಷ್ಟೇ, ಇದು ನಿಮ್ಮ ರೈಟ್ ಸೈಡ್ ಬಂದಾಗ OH- ion ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಸೊಲ್ಯೂಷನ್ ಎ ಹ್ಯಾಸ್ ಮೋರ್ H+ ion concentration. A has more H+ ion concentration. Reason, if pH value is less, then H+ ion concentration is more. pH value is less, then H+ ion concentration is more. Then pH value is more, in that OH- ion concentration is also more. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಇದರಲ್ಲಿ ವಿಚ್ ಸೊಲ್ಯೂಷನ್ ಕ್ಯಾನ್ ಬಿ ಮೇಡ್ ಟು ರಿಯಾಕ್ಟ್ ಈಚ್ ಅದರ್ ಟು ಗೆಟ್ ನ್ಯೂಟ್ರಲ್ ಸಾಲ್ಟ್ಸ್? ನ್ಯೂಟ್ರಲ್ ಸಾಲ್ಟ್ ಸಿಕ್ಬೇಕಂದ್ರೆ ಯಾವೆರಡು ಸೊಲ್ಯೂಷನ್ ಮಿಕ್ಸ್ ಆಗ್ಬೇಕು ಅಂತ ಕೇಳಿದ್ದಾರೆ. ಅಲ್ಲಿ ಸೊಲ್ಯೂಷನ್ ಡಿ ಹ್ಯಾಸ್ ಮೋರ್ OH ions concentration. ಇಲ್ಲೇ ಸೊಲ್ಯೂಷನ್ ಎ ಅಂಡ್ ಡಿ. Solution A and D. Solution A is strong acid. Solution A, strong acid. Solution B, strong base. Solution D is strong base. Solution A, strong acid. Solution B, strong base. ಇವೆರಡು ಇದಾದಾಗ ಏನ್ ಸಿಗುತ್ತೆ ನಮಗೆ? Solution can be made to react each other to get ನಮಗೆ ನ್ಯೂಟ್ರಲ್ ಸಾಲ್ಟ್ ಸಿಗುತ್ತೆ. ಅದೇ ರೀತಿ ಸೊಲ್ಯೂಷನ್ ಬಿ ಅಂಡ್ ಸಿ. ಸೊಲ್ಯೂಷನ್ ಬಿ ಏನ್ ಹೇಳಿಯೋದು? ವೀಕ್ ಸೊಲ್ಯೂಷನ್, ವೀಕ್ acidic solution, weak acid. Solution B, weak acid, and solution C, weak and solution C is weak base. So solution C, B and C made to react each other to get neutral salts. Solution B is solution B is weak acid and solution C is weak base. Weak base. ಎರಡೂ ವೀಕ್ ಇರೋದ್ರಿಂದ ಅವೆರಡು ಮಿಕ್ಸ್ ಆದಾಗ ನಿಮ್ಗೆ ನ್ಯೂಟ್ರಲ್ ಸಾಲ್ಟ್ ಸಿಕ್ಕುತ್ತೆ. ಎರಡು ಸ್ಟ್ರಾಂಗ್ ಕೂಡ ಇದಾದಾಗ ಮಿಕ್ಸ್ ಆದಾಗ ನಿಮ್ಗೆ ಏನ್ ಸಿಕ್ಕುತ್ತೆ? ನ್ಯೂಟ್ರಲ್ ಸಾಲ್ಟ್. ಸುಪ್ರಜಾ ಮೇಡಮ್, ಸುಪ್ರೀತಾ ಸುಪ್ರಜಾ, ಸಾರಿ. ಪರವಾಗಿಲ್ಲ, ಹೇಳಿ ಮೇಡಮ್. ಏನಾದ್ರು ಡೌಟ್ ಇದೆಯಂತ? ಮಕ್ಳ ಕೇಳ್ಬೋದು ಏನಾದ್ರು ಡೌಟ್ ಇದ್ರೆ. ನೆಕ್ಸ್ಟ್. ಎಸ್
ಕ್ಲಾರಿಟಿ ಸಿಗ್ತಾಳ್ರಿ. ಏನ್ ಕ್ಲಾರಿಟಿ? ಎಸ್ ಮ್ಯಾಮ್ ಡೌಟ್ ಇತ್ತು, ಕ್ಲಿಯರ್ ಆಯ್ತಾಳ್ರಿ. ಡೌಟ್ ಇದೆಯಾ ಅಥವಾ ಇನ್ನೊಂದ್ಸಲ ಹೇಳ್ಬೇಕಾ? ಇನ್ನೊಂದ್ಸಲ ಹೇಳಿ ಮ್ಯಾಮ್. ಆನ್ಸರ್ 2. ಆನ್ಸರ್ 2 ಅಲ್ವಾ? ಹಾ ರೀ. ವಿಚ್ ಸೊಲ್ಯೂಷನ್ ಕ್ಯಾನ್ ಬಿ ಮೇಡ್ ಟು ರಿಯಾಕ್ಟ್ ಈಚ್ ಅದರ್ ಟು ಗೆಟ್ ನ್ಯೂಟ್ರಲ್ ಸಾಲ್ಟ್ಸ್? ಯಾ ಮೇಡಮ್? ಕನ್ನಡದಲ್ಲ ಇಂಗ್ಲಿಷ್ ಅಲ್ಲ? ಕನ್ನಡ ಹೇಳ್ರಿ. ಕನ್ನಡದಲ್ಲಿ ಹೇಳ್ಬೇಕು. ಓಕೆ ನೋಡಿ, ತಟಸ್ಥ ಲವಣಗಳನ್ನು ಪಡೆಯಲು ಯಾವ ದ್ರಾವಣಗಳು ಪರಸ್ಪರ ವರ್ತಿಸುವಂತೆ ಮಾಡಬಹುದು? ತಟಸ್ಥ ದ್ರಾವಣಗಳು ಹಿಂದಿದ್ರಲ್ಲೂ ಅದೇ ಬಂದಿತ್ತು. ತಟಸ್ಥ ಲವಣಗಳನ್ನು, ಸಾಲ್ಟ್ಸ್, ಲವಣಗಳನ್ನು ಪಡಿಬೇಕಾದ್ರೆ ಯಾವ್ಯಾವ ದ್ರಾವಣವನ್ನು ಪರಸ್ಪರ ವರ್ತಿಸುವಂತೆ ಮಾಡಬಹುದು? ನಿಮಗೆ ನಾನು pH ಸ್ಕೇಲ್ ತೋರಿಸಿದೀನಿ. ಇದು ಮಧ್ಯದಲ್ಲಿರೋದು ನ್ಯೂಟ್ರಲ್ ಅಂದ್ರೆ ತಟಸ್ಥ. ಇದು ಅರ್ಥ ಆಯ್ತಾ? ನೀವು ಒಂದೊಂದ್ಸಲ ಟೀಚರ್ಗಳು ಕ್ವಶನ್ ಕೇಳಿದಾಗ ಉತ್ತರ ಗೊತ್ತಿಲ್ಲ ಅಂದ್ರೆ ಏನು ಮಾತಾಡಲ್ಲ, ಸುಮ್ಮನೆ ಇರ್ತಿರಲ್ಲ. ಆ ರೀತಿ 7 ಏನಕ್ಕೂ ಹೋಗಲ್ಲ, ಸುಮ್ಮನೆ ಇರುತ್ತೆ. ಇದು ನಿಮ್ಮ ಎಡಭಾಗ. ಎಡಭಾಗಕ್ಕೆ ಬಂದಾಗ H+ ಅಯಾನ್ ಇದೆಯಲ್ಲ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. H+ ಅಯಾನ್ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಅದು ಎ ದ್ರಾವಣ. ಎ ದ್ರಾವಣದ್ದು pH ವ್ಯಾಲ್ಯೂ ಎಷ್ಟಂತ ಕೊಟ್ಟಿದ್ದಾರೆ? ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ, 2 ಅಂತ ಕೊಟ್ಟಿದ್ದಾರೆ. ಅದನ್ನ ಪ್ರಬಲ ಆಮ್ಲ ಅಂತ ಕರಿತೀವಿ. ಯಾಕಂದ್ರೆ ಅದ್ರಲ್ಲಿ ತುಂಬಾ H+ ಅಯಾನ್ ಸಾರತೆ ಜಾಸ್ತಿ ಇದೆ. ಅರ್ಥ ಆಯ್ತು ಅಂತ ತಿಳಿತೀನಿ. ಅದೇ ರೀತಿ ಈ ನ್ಯೂಟ್ರಲ್ ಮಧ್ಯದಲ್ಲಿ ಇದೆಯಲ್ಲ, ಅದರಿಂದ ನೀವು ಬಲಭಾಗ ನೋಡಿ. ಬಲಭಾಗದಲ್ಲಿ ಡಿ ಯ pH ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟಂತ ಕೊಟ್ಟಿದ್ದಾರೆ? 13 ಅಂತ ಕೊಟ್ಟಿದ್ದಾರೆ. ಆಗ ಅದು ಕೂಡ ಏನಾಯ್ತು? ಪ್ರಬಲ ಪ್ರತ್ಯಾಮ್ಲ. OH ಮೈನಸ್ ಅಯಾನ್ಗಳ ಸಾರತೆ ಜಾಸ್ತಿ ಆಯ್ತು. 7ರ ಹತ್ತಿರ ಇರೋದು ಕಡಿಮೆ ಇರುತ್ತೆ, 7ಕ್ಕಿಂತ ಜಾಸ್ತಿ 14ರ ಹತ್ರ ಬಂದಾಗ ಅದರ ಪ್ರತ್ಯಾಮ್ಲತೆ ಜಾಸ್ತಿ ಆಗುತ್ತೆ. ಅಥವಾ OH ಮೈನಸ್ ಅಯಾನಗಳ ಸಾರತೆ ಏನಾಗುತ್ತೆ? ಹೆಚ್ಚಾಗುತ್ತದೆ. ಅದರಿಂದ ಅವೆರಡೂ ದ್ರಾವಣದಿಂದ ಕೂಡ ನಾವು ಅಂದ್ರೆ ಎ ಮತ್ತು ಡಿ ಇಂದ ನಾವು ತಟಸ್ಥ ಲವಣವನ್ನು ಪಡೆಯಬಹುದು. ಅದು ಒಂದು ಚಾನ್ಸ್. ಮತ್ತಿನ್ನೆರಡು ಇದೆಯಲ್ಲ, ಯಾವ್ದು ಹೇಳಿ? ಬಿಗೆ ಎಷ್ಟಿದೆ pH ವ್ಯಾಲ್ಯೂ? 6, 6. ಸಿಗೆ ಎಷ್ಟಿದೆ pH ವ್ಯಾಲ್ಯೂ? 8 ಇದೆ. ಅದ್ ಎರಡು ತುಂಬಾ ತಟಸ್ಥಕ್ಕೆ ಹತ್ರವಾಗಿದೆ. ಅವೆರಡು ಏನಾಗಿದೆ? ತಟಸ್ಥಕ್ಕೆ ಹತ್ರವಾಗಿದೆ. ಒಂದು 6 ಬಿ ಇದೆಯಲ್ಲ, ಅದು ದುರ್ಬಲ ಆಮ್ಲ. 6 ಏನಿದೆ ಹೇಳಿ? ದುರ್ಬಲ ಆಮ್ಲ. ಅದರ pH ವ್ಯಾಲ್ಯೂ H+ ಸಾರತೆ ಕಡಿಮೆ ಇರುತ್ತೆ. H+ ಸಾರತೆ ಏನಿರುತ್ತೆ ಹೇಳಿ? ಕಡಿಮೆ ಇರುತ್ತೆ. ಮತ್ತೆ ಈ ಕಡೆ ಬನ್ನಿ, ನಿಮ್ಮ ಬಲಭಾಗಕ್ಕೆ ಸಿಯ pH ವ್ಯಾಲ್ಯೂ ಎಷ್ಟಂತ ಕೊಟ್ಟಿದ್ದಾರೆ? 8. ಅದ್ರಲ್ಲೂ ಕೂಡ OH ಮೈನಸ್ ಅಯಾನ್ಗಳ ಸಾರತೆ ಕಡಿಮೆ ಇರುತ್ತೆ. ಅದರಿಂದ ಅವೆರಡೂ ಪರಸ್ಪರ ವರ್ತಿಸಿದಾಗ ಯಾವುದು? ಬಿ ದ್ರಾವಣ ಮತ್ತು ಸಿ ದ್ರಾವಣ ಪರಸ್ಪರ ವರ್ತಿಸಿದಾಗ ಕೂಡ ನಿಮಗೆ ತಟಸ್ಥ ಲವಣ ದೊರೆಯುತ್ತದೆ. ಕ್ಲಿಯರ್ ಆಯ್ತು ಅಂತ ಭಾವಿಸಿದ್ದೀನಿ. ಒಂದ್ಸಲ ಕೇಳಿ ಮೇಡಮ್. ಮಕ್ಳೇ ಎಲ್ಲರಿಗೂ ಓಕೆನಾ? ಇನ್ನೇನಾದ್ರು ಡೌಟ್ಸ್ ಇದೆಯಾ ಅಥವಾ ಮ್ಯಾಮ್ ಮುಂದಕ್ಕೆ ಹೋಗ್ಲಿನಾ? ಏನೋ ಡೌಟ್ ಇಲ್ರಿ. ನೀವು ನೆಕ್ಸ್ಟ್ ಹೋಗಿ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಈಗ ಇದು ನಿಮ್ಗೆ ಫಸ್ಟ್ ಲೆಸನ್ ಕೆಮಿಸ್ಟ್ರಿಲಿ ಯಾವ್ದು ಅಂತ ಹೇಳಿದ್ರೆ ಕೆಮಿಕಲ್ ರಿಯಾಕ್ಷನ್ಸ್. ಅದನ್ನ ನಾನು ಅದೇ ಹೇಳಿದ್ನಲ್ಲ, ಡೀಪ್ ಆಗಿ ಮಾಡಕ್ಕೆ ತುಂಬಾ ಟೈಮ್ ಬೇಕು ಮಕ್ಳೇ. ಅದ್ರಿಂದ ಅವ್ರು ಕ್ವಶನ್ ಆನ್ಸರ್ಸ್ ಕೊಟ್ಟಿದ್ದಾರೆ, ಅದನ್ನ ನಾನು ಹೇಳ್ಕೊಂಡು ಹೋಗ್ತೀನಿ. ಆಯ್ತಾ? ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತದೆ. ಏಕೆಂದರೆ ಆ ಸಂಯುಕ್ತವು ಸರಳ ಉತ್ಪನ್ನಗಳಾಗಿ ವಿಭಜನೆ ಹೊಂದುವುದು, ನೀರಿನ ಅಣುಗಳನ್ನು ಕಳೆದುಕೊಳ್ಳುವುದು, ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡುವುದು, ಕಂದು ಬಣ್ಣದ ಧೂಮವನ್ನು ಉತ್ಪತ್ತಿ ಮಾಡುವುದು. ಫೆರಸ್ ಸಲ್ಫೇಟು ಕೇಳಿದ್ದೀರಲ್ವಾ? ಫೆರಸ್ ಸಲ್ಫೇಟು ನೀವೀಗ ತುಂಬಾ ಸಲ ರಿವಿಷನ್ ಆಗಿದೆ ನಿಮ್ಗೆ. ಅದು ಒಂದು
ಏನ್ ಹೇಳಿ, ಕಂಪೌಂಡ್, ಏನು ಸಂಯುಕ್ತ ವಸ್ತು, ಅದನ್ನ ನೀವು ಬಿಸಿ ಮಾಡಿದಾಗ ಅದರ ಬಣ್ಣ ಹಸಿರಿರುತ್ತೆ, ಅದನ್ನ ಕಳ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ H2 ಮಾಲಿಕ್ಯೂಲ್ಸ್, ನೀರಿನ ಅಣುಗಳನ್ನು ಅದರಿಂದ ಹೋಗುತ್ತೆ, ನೀರಿನ ಅಣುಗಳು ಎವಾಪರೇಟ್ ಆಗಿ ಹೋಗೋದ್ರಿಂದ, ನೀರಿನ ಅಣುಗಳನ್ನು ಕಳೆದುಕೊಳ್ಳೋದ್ರಿಂದ ಅದು ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತದೆ. ಅದೇ ರೀತಿ ಇಂಗ್ಲಿಷ್ ಅಲ್ಲಿ ನೋಡಿ, ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ lose green color when heated because this compound loses water molecule. Heat ಮಾಡಿದಾಗ, heating the ferrous sulfate crystals, it evaporates water molecule, so it loses its green color. Next slide ಗೆ ಹೋಗ್ತೀನಿ. ಕ್ರಿಯೆಗಳಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರುವ ವಸ್ತುಗಳನ್ನು ಗುರುತಿಸಿ. ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರುವ ವಸ್ತುಗಳನ್ನು ಗುರುತಿಸಿ. ಐಡೆಂಟಿಫೈ ದ ಸಬ್ಸ್ಟೆನ್ಸ್ ದಟ್ ಆರ್ ಆಕ್ಸಿಡೈಸ್ಡ್ ಅಂಡ್ ರೆಡ್ಯೂಸ್ಡ್ ಇನ್ ದ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್. ಈಗ ನಿಮ್ಗೆ ಉತ್ಕರ್ಷಣ ಅಂದ್ರೆ ಏನು ಗೊತ್ತಿದೆಯಲ್ಲ? ಉತ್ಕರ್ಷಣ ಅಂದ್ರೆ ಏನ್ ಹೇಳಿ? ಆಕ್ಸಿಜನ್ ಅನ್ನ ಪಡೆದುಕೊಳ್ಳೋದು. ಉತ್ಕರ್ಷಣ ಅಂದ್ರೆ ಏನ್ ಹೇಳಿ? ಆಕ್ಸಿಜನ್ ಅನ್ನ ಪಡೆದುಕೊಳ್ಳೋದು. ಅಪಕರ್ಷಣ ಅಂದ್ರೆ ಆಕ್ಸಿಜನ್ ಅನ್ನ ಪಡ್ಕೊಳ್ಳೋದು ಅಥವಾ ಹೈಡ್ರೋಜನ್ ಅನ್ನ ಕಳ್ಕೊಳ್ಳೋದು. ಉತ್ಕರ್ಷಣೆ ಅಂದ್ರೆ ಆಕ್ಸಿಜನ್ ಅನ್ನ ಪಡ್ಕೊಳ್ಳೋದು ಅಥವಾ ಹೈಡ್ರೋಜನ್ ಅನ್ನ ಕಳ್ಕೊಳ್ಳೋದನ್ನ ನಾವು ಉತ್ಕರ್ಷಣ ಅಂತ ಕರಿತೀವಿ. ಆಕ್ಸಿಜನ್ ಅನ್ನ ಪಡ್ಕೊಳ್ಳೋದು ಅಥವಾ ಹೈಡ್ರೋಜನ್ ಅನ್ನ ಕಳ್ಕೊಳ್ಳೋದನ್ನ ನಾವೇನಂತ ಕರಿತೀವಿ? ಉತ್ಕರ್ಷಣ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿರುವಂತಹ ಸಮೀಕರಣ ಯಾವುದು? ಜಿಂಕ್ ಆಕ್ಸೈಡ್, ZnO. Zn ಅಂದ್ರೆ ಜಿಂಕು ಅಲ್ವಾ? ಇಲ್ಲೇನಾಗಿದೆ? ಇದು ಆಕ್ಸಿಜನ್, ಅದ್ರ ಜೊತೆ ಯಾವ್ದು ಸೇರಿದೆ? ಕಾರ್ಬನ್ ಸೇರಿದೆ. ಸೇರಿದಾಗ ಇಲ್ಲಿ Zn ಜೊತೆ O ಇತ್ತು, O ಅನ್ನು ಕಳ್ಕೊಂಡಿದೆ ಅಲ್ವಾ? Zn ಜೊತೆ ಇಲ್ಲಿ O ಇತ್ತು, ನಿಮ್ಮ ಎಡಭಾಗದಲ್ಲಿ ನೋಡಿ, ಇಲ್ಲಿ Zn ಜೊತೆ ಯಾವ್ದಿತ್ತು? O ಇತ್ತು. ಇದು ರಿಯಾಕ್ಟೆಂಟ್ಸ್, ಈ ಕಡೆದ ಪ್ರಾಡಕ್ಟ್ಸ್. ಎಡಭಾಗದಲ್ಲಿ ಇರೋದು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ, ಬಲಭಾಗದಲ್ಲಿ ಇರೋದು ಪ್ರಾಡಕ್ಟ್ಸ್ ಅಂತ ಕರಿತೀವಿ. Zn ಅಲ್ಲಿ ZnO ಪ್ಲಸ್ ಕಾರ್ಬನ್, ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್. ಇಲ್ಲಿ ಓನ ಅದು ಕಳ್ಕೊಳ್ತು, ಆಕ್ಸಿಜನ್ ಅನ್ನ ಕಳ್ಕೊಂಡಿದೆ. Zn ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್. ಈಕ್ವೇಶನ್ ಬ್ಯಾಲೆನ್ಸ್ ಅಲ್ಲೇ ಇದೆ, ಎರಡು ಕಡೆ ಸೇಮ್ ನಂಬರ್ ಆಫ್ ಆಟಮ್ಸ್ ಇದೆ. ಆಗ ಇದರಲ್ಲಿ ನೀವು ಏನ್ ಬರಿಬೇಕು ಅಂತ ಹೇಳಿದ್ರೆ, ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರುವ ವಸ್ತುಗಳನ್ನ ಹೆಸರಿಸಿ. ಇಲ್ಲಿ ಅಪಕರ್ಷಣ ಅಂತ ಹೇಳಿದ್ರೆ ಇಲ್ಲಿ ಏನಾಯ್ತು? ಇದು ಯಾವುದು ಉತ್ಕರ್ಷಣ ಆಗಿದೆ? ಇಲ್ಲಿ ಹೈಡ್ರೋಜನ್ ಸೇರಿದೆ, ಹೈಡ್ರೋಜನ್ ಅಂತೀನಿ, ಸಾರಿ ಮಕ್ಕಳೇ, ಆಕ್ಸಿಜನ್ ಸೇರಿದೆ. ಆಕ್ಸಿಜನ್ ಸೇರಿದಾಗ ಅದು ಉತ್ಕರ್ಷಣ ಅಂತ ಹೇಳುತ್ತೆ. ಆಕ್ಸಿಜನ್ ಅನ್ನು ಕಳ್ಕೊಂಡ್ರೆ ಅದು ಅಪಕರ್ಷಣ ಅನ್ನತ್ತೆ. ಇಲ್ಲಿ ZnO, ಇಲ್ಲಿ ಆಕ್ಸಿಜನ್ ಇತ್ತು, ಬಲಭಾಗದಲ್ಲಿ ಬರ್ಬೇಕಾದ್ರೆ ಆಕ್ಸಿಜನ್ ಇಲ್ಲ, ಬರೀ Zn ಇದೆ. ಅಲ್ಲಿ ಓನ ಕಳ್ಕೊಂಡಿದೆ, ಅದು ಅಪಕರ್ಷಣಗೊಂಡಿದೆ. ಸಿ ಏನ್ ಮಾಡಿದೆ? ಕಾರ್ಬನ್ ಮೊನಾಕ್ಸೈಡ್ ಓನ್ ಪಡ್ಕೊಂಡಿದೆ, ಅದರಿಂದ ಅದೇನಾಗಿದೆ? ಉತ್ಕರ್ಷಣಗೊಂಡಿದೆ. ಇಲ್ಲಿ ನೋಡಿ, ಐಡೆಂಟಿಫೈ ದ ಸಬ್ಸ್ಟೆನ್ಸ್ ದಟ್ ಆರ್ ಆಕ್ಸಿಡೈಸ್ಡ್ ಅಂಡ್ ರೆಡ್ಯೂಸ್ಡ್ ಇನ್ ದ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್. ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್, ಜಿಂಕ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್. ರಿಯಾಕ್ಟೆಂಟ್ಸ್, ಇದು ಪ್ರಾಡಕ್ಟ್ಸ್. ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ, ರೈಟ್ ಹ್ಯಾಂಡ್ ಸೈಡ್ ಇರೋದು ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಇಲ್ಲಿ ಆಕ್ಸಿಡೇಷನ್ ಅಂತ ಹೇಳಿದ್ರೆ ಲೂಸಿಂಗ್ ಆಫ್ ಆಕ್ಸಿಜನ್, ಆಕ್ಸಿಜನ್ ಬಿಟ್ಟು ಬಿಡೋದಿಲ್ಲ. ಓಕೆ, ಇಲ್ಲಿ ZnO ಅಲ್ಲಿ ಆಕ್ಸಿಜನ್ ಇತ್ತು, ಆಕ್ಸಿಜನ್ ರೆಡ್ಯೂಸ್ ಆಯ್ತು, ಇಲ್ಲಿ ಇಟ್ ರೆಡ್ಯೂಸ್ ದ ಆಕ್ಸಿಜನ್, ಸೊ ಇಟ್ ಈಸ್ ರೆಡ್ಯೂಸ್ಡ್ ರಿಯಾಕ್ಷನ್. ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಆಡ್ ಆಯ್ತು, ಕಾರ್ಬನ್ಗೆ ಆಕ್ಸಿಜನ್ ಆಡ್ ಆಯ್ತು, ಸೊ ಸಿ ಈಸ್ ಆಕ್ಸಿಡೈಸ್ಡ್. ZnO is reduced and C is oxidized. Come to the next question. ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಕಮಟುವಿಕೆ ಎಂದರೇನು? ಇದನ್ನು ತಡೆಗಟ್ಟುವ ಯಾವುದಾದರೂ ಎರಡು ವಿಧಾನಗಳನ್ನು ತಿಳಿಸಿ. What is rancidity? What is rancidity? Mention any two methods to prevent rancidity.
ಅದನ್ನ ರ್ಯಾನ್ಸಿಡಿಟಿನ ಕಮಟುವಿಕೆ ಎಂದರೇನು ಅಂತ ಕರಿತೀವಿ. ಈಗ ಕೊಬ್ಬು, ಫ್ಯಾಟ್ ಮತ್ತೆ ಎಣ್ಣೆ, ಕೊಬ್ಬು ಮತ್ತೆ ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಏನಾಗುತ್ತೆ? ಉತ್ಕರ್ಷಣೆಗೊಂಡಾಗ, ಉತ್ಕರ್ಷಣೆ ಅಂದ್ರೆ ಏನು ಅಂತ ಹೇಳಿದೆ? ಅಪಕರ್ಷ. ಉತ್ಕರ್ಷಣೆಗೊಂಡಾಗ ಅಂದ್ರೆ ಆಕ್ಸಿಜನ್ ಸೇರುವಂತದ್ದನ್ನ, ಆಕ್ಸಿಜನ್ ಸೇರಿದಾಗ ಅದೇನಾಗುತ್ತೆ? ಉತ್ಕರ್ಷಣೆಗೊಂಡಾಗುತ್ತೆ. ಅವುಗಳ ವಾಸನೆ ಮತ್ತೆ ರುಚಿ ಏನಾಗುತ್ತೆ? ಬದಲಾಗುತ್ತೆ. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು, ಕೊಬ್ಬ ಮತ್ತೆ ಎಣ್ಣೆಗೆ ಆಕ್ಸಿಜನ್ ಸೇರಿದಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದು. ಮಕ್ಕಳೇ, ನಿಮ್ಮ ಮನೆಯಲ್ಲಿ ತುಪ್ಪ ಇದ್ರೆ ಅದನ್ನ ನೀವು ಗಾಳಿಗೆ ತೆರೆದಿಟ್ಟಾಗ, ಅದ್ರ ಮುಚ್ಚಳ ತೆಗೆದಿಟ್ಟಾಗ, ಒಂದ್ 4 ದಿನ ಹಾಗೆ ಓಪನ್ ಅಥವಾ ಮುಚ್ಚಳ ಸರಿ ಹಾಕ್ದೇನೆ ಇದ್ದಾಗ, ಅಥವಾ ಎಣ್ಣೆದೇ ಇರ್ಬೋದು, ನೀವು ಮುಚ್ಚಳ ಸರಿ ಹಾಕ್ದೇನೆ ಇದ್ದಾಗ ಏನಾಗುತ್ತೆ ಅಂತ ನೋಡಿದ್ದೀರಾ? ಅದು ಒಳಗಡೆ ಗಾಳಿ ಹೋಗುತ್ತೆ. ಗಾಳಿ ಅಂದ್ರೆ ಏನ್ ಹೋಗುತ್ತೆ? ಅದು ಆಕ್ಸಿಜನ್. ಸ್ವಲ್ಪ ದಿನ ಆದಾಗ ಅದ್ರ ಸ್ಮೆಲ್ ನೋಡಿದೀರಾ ಅಥವಾ ಅದ್ರ ಟೇಸ್ಟ್ ನೋಡಿರ್ತೀರಲ್ವಾ? ಏನೋ ಒಂಥರ ಸ್ಮೆಲ್ ಇರುತ್ತೆ ಅದು, ಅಲ್ವಾ? ಅದನ್ನ ತಿಂದ್ರೆ ಏನೋ ಒಂಥರ ಅನ್ಸುತ್ತೆ. ಅದನ್ನೇ ಇಲ್ಲಿ ಹೇಳಿರೋದು. ಅಲ್ಲಿ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದು. ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣೆ ತಡೆಗಟ್ಟುವ ವಸ್ತುಗಳನ್ನು ಪ್ರತಿ ಉತ್ಕರ್ಷಕ ಸೇರಿಸುವುದು. ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣೆ ತಡೆಗಟ್ಟುವುದು ಅಂದ್ರೆ, ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣೆ ಅಂದ್ರೆ ನಾನು ಹೇಳಿದ್ದೀನಿ ಆಕ್ಸಿಜನ್ ಸೇರೋದು. ಅದನ್ನ ತಡೆಗಟ್ಟಕ್ಕೆ ವಸ್ತುಗಳನ್ನು ನಾವು ಪ್ರತಿ ಉತ್ಕರ್ಷಕವನ್ನು ನಾವು ಏನ್ ಮಾಡ್ತೀವಿ? ಸೇರಿಸ್ತೀವಿ. ಏನ್ ಸೇರಿಸ್ತೀವಿ? ಪ್ರತಿ ಉತ್ಕರ್ಷಕವನ್ನು ನಾವು ಆಂಟಿ ಆಕ್ಸಿಡೆಂಟ್ ಅದನ್ನ ಸೇರಿಸ್ತೀವಿ. ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸಿದ ಸಂಗ್ರಾಹಕಗಳಲ್ಲಿ ಶೇಖರಿಸ್ತಾರೆ. ಆಹಾರ ಪದಾರ್ಥಗಳನ್ನು ಯಾವ್ದ್ರಲ್ಲಿ ನೀವು ಕೇಳಿರ್ಬೋದು, ಏರ್ ಟೈಟ್ ಕಂಟೈನರ್ ಅಲ್ಲಿ ನಾವ್ ಏನ್ ಮಾಡ್ತೀವಿ? ಪ್ರಿಸರ್ವ್ ಮಾಡಿ ಇಡ್ತೀವಿ. ಯಾವ್ದ್ರಲ್ಲಿ ಪ್ರಿಸರ್ವ್ ಮಾಡ್ತೀವಿ? ಆಹಾರನ ನಾವು ಏರ್ ಟೈಟ್. ನೀವು ಉಪ್ಪಿನಕಾಯಿ ಎಲ್ಲ ನೋಡಿರ್ಬೋದು, ಉಪ್ಪಿನಕಾಯಿಗೆ ಪ್ರಿಸರ್ವೇಟಿವ್ ಆಗಿ ನಾವು ಸಾಲ್ಟ್ ಅನ್ನು ಹಾಕ್ತಿವಿ. ಅದನ್ನು ಅಷ್ಟೇ, ಅದಕ್ಕೆ ಏನು ಹೋಗ್ಲಿದ್ದಂಗೆ, ಗಾಳಿ ಎಲ್ಲ ಹೋಗ್ದೇನೆ ಇದ್ದಂಗೆ ಟೈಟ್ ಆಗಿ ಮುಚ್ಚುಳ ಹಾಕ್ತಿವಿ. ಆ ಟೈಟ್ ಆಗಿ ಮುಚ್ಚುಳ ಹಾಕ್ದೇನೆ ಇದ್ದಾಗ ಅದ್ರ ಜೊತೆ ಆಕ್ಸಿಜನ್ ಸೇರ್ಕೊಂಡು ಅದರ ರುಚಿ ಮತ್ತೆ ವಾಸನೆ ಬದಲಾಗುತ್ತೆ. ಈಗ ಇಂಗ್ಲಿಷ್ ಮೀಡಿಯಂನವ್ರು ನೋಡ್ಕೊಳ್ಳಿ. ವಾಟ್ ಈಸ್ ರ್ಯಾನ್ಸಿಡಿಟಿ? ಮೆನ್ಷನ್ ಎನಿ 2 ಮೆಥಡ್ಸ್ ಟು ಪ್ರಿವೆಂಟ್ rancidity. When fats and oils are oxidized, they become rancid and their smell and taste change. ಇಲ್ಲಿ ಅದೇ ಹೇಳಿದೆ, ಫ್ಯಾಟ್ಸ್. ಇವನ್ ಎಕ್ಸಾಂಪಲ್ ತಗೊಳ್ಳಿ, ಗೀ ಇರ್ಬೋದು ಅಥವಾ ಕೋಕೋನಟ್ ಆಯಿಲ್ ಇರ್ಬೋದು. ಗೀ ನಿಮಗ್ ಚೆನ್ನಾಗಿ ಗೊತ್ತಿದೆ. ತುಪ್ಪನ ಮುಚ್ಚುಳ ತೆಗೆದುಬಿಟ್ಟಾದ್ರೆ, ಕ್ಯಾಪ್ ಅನ್ನು ಓಪನ್ ಮಾಡಿಟ್ಟು ಏರಿಗೆ ಹೋದಾಗ, ಗಾಳಿ ಹೋದಾಗ ಅಥವಾ ಆಯಿಲ್ಗೆ ಅಷ್ಟೇ, ಅದರ ಕಂಪ್ಲೀಟ್ ಸ್ಮೆಲ್ ಮತ್ತೆ ಟೇಸ್ಟ್ ಚೇಂಜ್ ಆಗುತ್ತೆ. ಬೇಕಿದ್ರೆ ನೀವು ಮನೇಲಿ ಸ್ವಲ್ಪ ತುಪ್ಪ, 1 ಸ್ಪೂನ್ ತುಪ್ಪ ತಗೊಂಡು ಅದನ್ನ ಗಾಳಿಗೆ ಎಕ್ಸ್ಪೋಸ್ ಮಾಡಿ ಒಂದು 2 to 3 ಅಥವಾ 1 ವೀಕ್ ಬಿಟ್ಟು ಅದ್ರ ಸ್ಮೆಲ್ ನೋಡಿ, ಅದ್ರ ಟೇಸ್ಟ್ ನೋಡಿ. ಅದು ಸ್ಮೆಲ್ಲು ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿರೋದಿಲ್ಲ. That is called as what? Rancidity. Then substances which prevent oxidation are added to food. ಯಾವ್ದನ್ನ ಹಾಕ್ತೇವೆ ನಾವು? ಪ್ರಿಸರ್ವೇಟಿವ್ ಆಗಿ. ಪ್ರಿವೆಂಟ್ ಆಕ್ಸಿಡೇಷನ್, ಆಕ್ಸಿಜನ್ ಹೋಗುವಂತದನ್ನ ಪ್ರಿವೆಂಟ್ ಮಾಡಬೇಕು. ದಟ್ ಒನ್ ಕಾಲ್ಡ್ ಆಸ್ antioxidants. We are using antioxidants are added to the food. Then ಇನ್ನೊಂದು, ನಾವು ಫುಡ್ ನ ಹೇಗೆ ನಾವು ಪ್ರಿಸರ್ವ್ ಮಾಡ್ತೀವಿ ಅಂದ್ರೆ, ಕೀಪಿಂಗ್ ಫುಡ್ ಇನ್ ಏರ್ ಟೈಟ್ ಕಂಟೈನರ್ಸ್. ನಿಮ್ ಮನೆಗಳಲ್ಲಿ ಇರ್ಬೋದು, ತುಂಬಾ ಟೈಟ್ ಮುಚ್ಚಳ ಹಾಕಿರ್ತಾರೆ ನಿಮ್ಮಮ್ಮ. ಉಪ್ಪಿನಕಾಯಿಗಿರ್ಬೋದು ಅಥವಾ ಆಯಿಲ್ಗಿರ್ಬೋದು, ತುಪ್ಪಕ್ಕಿರ್ಬೋದು. ಯಾವ್ದು ಬೇಗ ಕೆಡುತ್ತೋ ಹೊರಗಡೆ ಗಾಳಿ ಹೋದಾಗ, ಅಂತಹ ಒಂದು ಫುಡ್ಡಿಗೆಲ್ಲ ಟೈಟ್ ಆಗಿ ಕ್ಯಾಪ್ ಹಾಕಿ ಇಡ್ತಾರೆ. ಕೀಪಿಂಗ್ ಫುಡ್ ಇನ್ ಏರ್ ಟೈಟ್ ಕಂಟೈನರ್ಸ್. ಮೇಡಮ್, ಏನಾದ್ರು ಡೌಟ್ ಇದೆ ಅಂತ ಕೇಳ್ತೀರಾ? ಹಾ ಮ್ಯಾಮ್. ಮಕ್ಳು ಏನಾದ್ರು ಡೌಟ್ ಇದೆಯಾ? No, ma'am. ಓಕೆ ಮ್ಯಾಮ್, ಇದನ್ನು ಆಸಿಡ್ಸ್ ಬೇಸಿಸ್ ಅಲ್ಲೇ ಇದೀವಿ ಅಲ್ವಾ ನಾವು?
ಅಲ್ಲ ಇದು ಕೆಮಿಕಲ್ ಕೆಮಿಕಲ್. ರಿಯಾಕ್ಷನ್ಸ್. ಓಕೆ ಸರಿ. ಕೆಮಿಕಲ್ ರಿಯಾಕ್ಷನ್ಸ್ ಅವರು ಋಷಭ್ ಸರ್ ಹೇಳಿದ್ರು, ಅದು ಕಂಪ್ಲೀಟ್ ಲೆಸನ್ ಮಾಡಕ್ ಆಗಲ್ಲ. ಹೌದು, ಹಾ 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 ಗೊತ್ತಾಯ್ತು. ಯಾಕಂದ್ರೆ ನೆಕ್ಸ್ಟ್ ಹೋಗಿ ಮೇಡಮ್, ಏನು ಡೌಟ್ ಇಲ್ಲ ಅನ್ಸುತ್ತೆ. ಇದೊಂದು ಇಲ್ಲಿ ಅಲ್ಯೂಮಿನಿಯಂ, ಐರನ್, ಮೆಗ್ನೀಷಿಯಂ ಅಂಡ್ ಜಿಂಕ್ ಮೆಟಲ್ಸ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ದ ಸೀರೀಸ್ ದಟ್ ಇಂಡಿಕೇಟ್ಸ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ದೀಸ್ ಮೆಟಲ್ಸ್ ಈಸ್. ಇಲ್ಲಿ ಅಲ್ಯೂಮಿನಿಯಂ, ಐರನ್ ಸಿಂಬಲ್ ಕೊಟ್ಟಿದ್ದಾರೆ. ಅಲ್ಯೂಮಿನಿಯಂ ಅಂದ್ರೆ AL, ಮೆಗ್ನೀಷಿಯಂ ಅಂದ್ರೆ Mg, ಜಿಂಕ್ ಅಂದ್ರೆ Zn, ನೆಕ್ಸ್ಟ್ ಐರನ್ Fe. ಅದರಲ್ಲಿ ನೀವು ಆ ಸೀರೀಸ್ ಇಂಡಿಕೇಟ್ಸ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ದೀಸ್ ಮೆಟಲ್ಸ್. ಯಾವ್ದು ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ ಅನ್ನೋದು ನೋಡ್ಬೇಕು. ಡಿಕ್ರೀಸಿಂಗ್ ಆರ್ಡರ್ ಅಂತ ಹೇಳಿದ್ರೆ ಏನು, ಅಸೆಂಡಿಂಗ್ ಡಿಸೆಂಡಿಂಗ್ ಬರುತ್ತೆ. ಡಿಕ್ರೀಸಿಂಗ್ ಅಂದ್ರೆ ಆರೋಹಣ ಅಥವಾ ಅವರೋಹಣ. ನಾನು ಅಸೆಂಡಿಂಗ್ ಡಿಸೆಂಡಿಂಗ್ ಅಂತಾನೆ ಹೇಳ್ತೀನಿ. ಡಿಕ್ರೀಸಿಂಗ್ ಅಂತ ಹೇಳಿದ್ರೆ ಏನಾಗುತ್ತೆ, ಜಾಸ್ತಿಯಿಂದ ಕಡಿಮೆ. ಡಿಕ್ರೀಸಿಂಗ್ ಅಂತ ಹೇಳಿದ್ರೆ ಏನ್ ಹೇಳಿ, ಜಾಸ್ತಿಯಿಂದ ಏನಾಗುವಂಥದ್ದು ಕಡಿಮೆ ಆಗುತ್ತೆ. ಆ 4 ಇದು ತಗೊಂಡಾಗ ನಿಮ್ಗದ್ರು ಇದೆ ಲೆಸನ್ ಅಲ್ಲಿ. ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲೂ ಬರುತ್ತೆ, ನೆಕ್ಸ್ಟ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲೂ ಅದ್ರದ್ದು ಸಿಂಬಾಲಿಕಲ್ ಆಗಿ ಕೊಟ್ಟಿದ್ದಾರೆ. ಇದನ್ನ ನೋಡಿದಾಗ ನಿಮ್ಗೆ ಹೈಯೆಸ್ಟ್ ರಿಯಾಕ್ಟಿವಿಟಿ ಇರುವಂತದ್ದು ಮೆಟಲ್ ಯಾವುದು ಅಂತ ಹೇಳಿದ್ರೆ ಮೆಗ್ನೀಷಿಯಂ. ಅದ್ರ ನೆಕ್ಸ್ಟ್ ಬರುವ ಮೆಟಲ್ ಯಾವ್ದು ಅಂತ ಹೇಳಿದ್ರೆ ಅಲ್ಯೂಮಿನಿಯಂ. ಅದ್ರ ನೆಕ್ಸ್ಟ್ ಹೈಯೆಸ್ಟ್ ರಿಯಾಕ್ಟಿವಿಟಿ ಬರುವುದು ಯಾವ್ದು ಅಂತ ಹೇಳಿದ್ರೆ Zn. ಅದ್ರ ನೆಕ್ಸ್ಟ್ ಬರುವಂತದ್ದು Fe. ಗ್ರೇಟರ್ ಸಿಂಬಲ್ ಹಾಕೊಂಡು ಹೋಗಿದ್ದಾರೆ, ಗೊತ್ತಿದೆಯಲ್ಲ. ಗ್ರೇಟರ್ ದೆನ್ ನಮ್ಗೆ ಯಾವ್ದು ಜಾಸ್ತಿ ರಿಯಾಕ್ಟ್ ಮಾಡುತ್ತೋ ಅದ್ರ ಕಡೆಗೆ ಬಾಯಿ ಹೋಗ್ಬೇಕು, ಮೊಸಳೆ ಬಾಯಿ. ಹೈಯೆಸ್ಟ್ ಮೆಗ್ನೀಷಿಯಂ ಅದ್ರದ್ದು ಅವ್ರು ಕೇಳಿದರೆ ಇಂಡಿಕೇಟ್ಸ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ದೀಸ್ ಮೆಟಲ್. ಮೆಗ್ನೀಷಿಯಂದ ರಿಯಾಕ್ಟಿವಿಟಿ ಜಾಸ್ತಿ ಇದೆ. ಮೆಗ್ನೀಷಿಯಂ ಆದ್ಮೇಲೆ ಸ್ವಲ್ಪ ಕಡಿಮೆ ಯಾವ್ದು ಬರುತ್ತೆ, ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ನೆಕ್ಸ್ಟ್ ಯಾವ್ದು ಕಡಿಮೆ ಆಗುತ್ತೆ, ಜಿಂಕ್. ಜಿಂಕ್ ನೆಕ್ಸ್ಟ್ ಯಾವ್ದು ಬರುತ್ತೆ, ಐರನ್, Fe. ಸೇಮ್ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಇದರಲ್ಲಿ ಏನು ಚೇಂಜ್ ಆಗಿಲ್ಲ. ಅವುಗಳ ಅಲ್ಯೂಮಿನಿಯಂ, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ಸತು ಲೋಹಗಳು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿವೆ. ಈ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆ ಕ್ರಮದಲ್ಲಿ ಸೂಚಿಸುವ ಸರಣಿ ಯಾವುದು? ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್, HCl ಜೊತೆ ಅದು ರಿಯಾಕ್ಟ್ ಆದಾಗ ಯಾವ್ದು ಅದನ್ನ ನೀವು ಇಳಿಕೆ ಕ್ರಮದಲ್ಲಿ ಬರ್ಕೊಂಡು ಹೋಗ್ಬೇಕು. ಇಳಿಕೆ ಕ್ರಮ ಅಂದ್ರೆ ಜಾಸ್ತಿಯಿಂದ ಕಡಿಮೆಗೆ ಹೋಗುವಂಥದ್ದು. ಇಳಿಕೆ ಕ್ರಮ ಅಂದ್ರೆ ಜಾಸ್ತಿಯಿಂದ ಕಡಿಮೆ ಹೋಗುವಂಥದ್ದನ್ನ ಇಳಿಕೆ ಕ್ರಮ ಅಂತ ಹೇಳ್ತೀವಿ. ಇಲ್ಲಿ ನೆಕ್ಸ್ಟ್ ನೋಡಿ, ತಾಮ್ರದಿಂದ ಮಾಡಿದ ವಸ್ತುಗಳನ್ನು ಗಾಳಿಗೆ ತೆರೆದಿಟ್ಟಾಗ ತಮ್ಮ ಮೇಲ್ಮೈನ ಹೊಳಪನ್ನು ಕಳೆದುಕೊಳ್ಳುತ್ತವೆ. ನೀವು ನೀವು ನೋಡಿರ್ಬೋದು ತಾಮ್ರದ ಪಾತ್ರೆ ಎಲ್ಲ ಅಲ್ವಾ. ತಾಮ್ರದ ಪಾತ್ರೆನ ನೀವು ಹೊರಗಡೆ ನಿಮ್ಮ ಮನೇಲಿ ದೇವ ಸಾಮಾನು ಇರ್ಬೋದು ಅಥವಾ ಅಡಿಗೆಗೆ ಬಳಸ್ತಾರೋ ಇಲ್ವೋ ಗೊತ್ತಿಲ್ಲ, ದೇವ್ರ ಸಾಮಾನುಗಳು ಇರ್ತವೆ. ಅದನ್ನ ನೀವು ಗಾಳಿಗೆ ತೆರೆದಿಟ್ಟು ನೋಡಿ, ಅದರ ಮೇಲ್ಮೈ ಹೊಳಪು ಏನಾಗುತ್ತೆ, ಕಳೆದುಕೊಳ್ಳುತ್ತೆ. ಅಂದ್ರೆ ಆಕ್ಸಿಜನ್ ಜೊತೆ ವರ್ತಿಸುತ್ತೆ. ಅದು ಮೊದಲನೇ ಕ್ವಶನ್. ಎರಡನೇ ಕ್ವಶನ್, ತಾಮ್ರದ ಸಲ್ಫೈಡ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ಮೊಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ಬದಲಾಗುತ್ತದೆ. ಇವೆರಡಕ್ಕೂ ನಾವು ಕಾರಣ ಕೊಡ್ಬೇಕು. ಫಸ್ಟ್ ಕನ್ನಡ ಮೀಡಿಯಂ ಅಲ್ಲಿ ಹೇಳ್ಕೊಳ್ತೀವಿ. ನಮ್ಗೆ ಎನ್ವೈರನ್ಮೆಂಟಲ್ ವಾತಾವರಣದಲ್ಲಿರುವ ವಾತಾವರಣದಲ್ಲಿನ ಗಾಳಿಯೊಂದಿಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಅಥವಾ ತಾಮ್ರದ ಕಾರ್ಬೋನೇಟ್ ಆಗುತ್ತದೆ. ಮಾಡಿದ ವಸ್ತುಗಳು Cu+O2 ಇದು ರಿಯಾಕ್ಟ್ ಆಗಿ ವಾತಾವರಣದಲ್ಲಿನ ಗಾಳಿಯೊಂದಿಗೆ O2 ನಿಮಗೆ ಏನ್ ಸಿಕ್ಬೋದು, ತಾಮ್ರದ ಆಕ್ಸೈಡ್ CuO ಅಥವಾ ತಾಮ್ರದ ಕಾರ್ಬೋನೇಟ್ CuCO3 ಸಿಕ್ಬೋದು. ತಾಮ್ರವು ಉತ್ಕರ್ಷಣೆ ಹೊಂದುವುದು.
ತಾಮ್ರವು ಏನಾಗುತ್ತೆ, ಉತ್ಕರ್ಷಣೆ ಹೊಂದುತ್ತೆ. ಉತ್ಕರ್ಷಣೆ ಅಂದ್ರೆ ಇಲ್ಲಿ CuO ನಿಂದ ಓನ ಏನಾಗೋದು ಉತ್ಕರ್ಷಣೆ ಅಂತ ಹೇಳಿದ್ರೆ ಆಕ್ಸಿಜನ್ ಅನ್ನ ಪಡ್ಕೊಳ್ಳೋದು. ಉತ್ಕರ್ಷಣೆ ಇಲ್ಲಿ ನೋಡಿ, Cu+O2 ಇತ್ತು, ಇಲ್ಲಿ ಆಕ್ಸಿಜನ್ ಅನ್ನ ಪಡ್ಕೊಂಡಿದೆ CuO. ಇಲ್ಲಿ ನೋಡಿ ಕ್ಯಾಲ್ಸಿಯಂ ಕಾರ್ಬೋನ್ ಕ್ಯುಪ್ರಸ್ ಕಾರ್ಬೋನೇಟ್, ತಾಮ್ರದ ಕಾರ್ಬೋನೇಟ್, ಇಲ್ಲೂ ಅಷ್ಟೇ ಆಕ್ಸಿಜನ್ ಅನ್ನ ಪಡ್ಕೊಂಡಿದೆ. ಆಗ ತಾಮ್ರದ ಉತ್ಕರ್ಷಣೆ ಹೊಂದುವುದು ಅಥವಾ ತಾಮ್ರವು ಸಂಕ್ಷಾರಣೆಗೆ ಒಳಪಡುವುದು, ಯಾವ್ದಾರು ಬರಿಬಹುದು ನೀವು. ತಾಮ್ರವು ಉತ್ಕರ್ಷಣೆ ಹೊಂದುವುದು ಅಂದ್ರೆ ತಾಮ್ರ ಆಕ್ಸಿಜನ್ ಅನ್ನ ಪಡ್ಕೊಂಡಿದೆ, ಅದಕ್ಕೆ ತಾಮ್ರದ ಉತ್ಕರ್ಷಣೆ ಹೊಂದುವುದು, ಯಾವ್ದಾರು ಒಂದು ಬರೀ. ಮತ್ತೆ ಎರಡನೇದ್ ನೋಡಿ, ತಾಮ್ರದ ಸಲ್ಫೇಟ್, ಅದಕ್ಕೆ ಇಕ್ವೇಶನ್ ಹಾಕ್ತೀನಿ. ತಾಮ್ರದ ಸಲ್ಫೇಟ್ CuSO4, ತಾಮ್ರದ ಸಲ್ಫೇಟು ಯಾವ್ದು ಜೊತೆಗೆ ವರ್ತಿಸುತ್ತೆ, ಕಬ್ಬಿಣದ ಜೊತೆಗೆ ಸೇರುತ್ತೆ. ಒಂದು ಕಬ್ಬಿಣದ ಮೊಳೆನ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಅದ್ದಿದಾಗ ನಿಮ್ಗೆ ಏನ್ ಸಿಗುತ್ತೆ, ಫೆರಸ್ ಸಲ್ಫೇಟ್ ಪ್ಲಸ್ Cu ಸಿಕ್ಕುತ್ತೆ. ಫೆರಸ್ ಸಲ್ಫೇಟ್ ಪ್ಲಸ್ Cu ಇಕ್ವೇಶನ್ ಬ್ಯಾಲೆನ್ಸ್ ಇದೆ ಮಕ್ಕಳ, ಇದು ಫೆರಸ್ ಸಲ್ಫೇಟ್ ಪ್ಲಸ್ Cu. ಯಾಕಂದ್ರೆ ಕಬ್ಬಿಣದು ತಾಮ್ರದ ಸಲ್ಫೇಟ್ ನಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸಿದೆ. ಇಲ್ಲಿ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ, ಕಾಪರ್ ಸಲ್ಫೇಟ್, ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ, ಇಲ್ಲಿ ಕಾಪರ್ ಸಲ್ಫೇಟ್ ಐರನ್ ಜೊತೆಗೆ ಸೇರಿದಾಗ ನಿಮ್ಗೆ ಈ ಸಲ್ಫೇಟ್ ಬಂದು ಐರನ್ ಜೊತೆ ಕುತ್ಕೊಂಡ್ಬಿಡುತ್ತೆ. ಸಲ್ಫೇಟ್ ಯಾವ್ದ್ರ ಜೊತೆ ಬಂದು ಕುತ್ಕೊಂಡ್ಬಿಡುತ್ತೆ, ಐರನ್ ಜೊತೆ ಕುತ್ಕೊಂಡು ಕಾಪರ್ ಅನ್ನು ಸಪ್ರೇಟ್ ಮಾಡುತ್ತೆ. ಸೊ ಅಲ್ಲಿ ಅದಕ್ಕೆ ನಾವು ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ, ಅಥವಾ ಸ್ಥಾನ ಪಲ್ಲಟ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತು ಅಂತ ತಿಳ್ಕೊಳ್ತೀವಿ. ಕಬ್ಬಿಣವು ತಾಮ್ರದ ಸಲ್ಫೇಟ್ ನಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸಿದೆ, ಅಲ್ಲೇ ಬರ್ದಿದೆ ಸ್ಥಾನ ಪಲ್ಲಟ ಕ್ರಿಯೆ ಅಂತ. ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನೋಡಿ, ಇಂಗ್ಲಿಷ್ ಮೀಡಿಯಂನವ್ರು ನೋಡ್ಕೊಳ್ಳಿ. ಇಲ್ಲಿ ಆರ್ಟಿಕಲ್ಸ್ ಮೇಡ್ ಅಪ್ ಆಫ್ ಕಾಪರ್ ಲೂಸ್ ದೇರ್ ಶೈನಿ ಸರ್ಫೇಸ್ ವೆನ್ ಎಕ್ಸ್ಪೋಸ್ಡ್ ಟು ಏರ್. ಯಾವುದೇ ತಾಮ್ರದ ಆರ್ಟಿಕಲ್ಸ್ ನ ಎನಿ ವೆಸಲ್ಸ್ ಅದು ಎಕ್ಸ್ಪೋಸ್ ಟು ಏರ್, ಇಟ್ ಲೂಸ್ ದೇರ್ ಶೈನಿ ಸರ್ಫೇಸ್ ಬಿಕಾಸ್ copper react with atmospheric air to form copper oxide or copper carbonate. Atmospheric air ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಏನ್ ಸಿಗುತ್ತೆ ನಮಗೆ, ಕಾಪರ್ ಆಕ್ಸೈಡ್ ಆರ್ ಕಾಪರ್ ಕಾರ್ಬೋನೇಟ್, ಕಾಪರ್ ಆರ್ ಕಾಪರ್ ಆಕ್ಸೈಡ್ಸ್. ಯಾವ್ದಾದ್ರು ಒಂದು ಬರೆದ್ರೆ ಸಾಕು, ಇಷ್ಟು ರೀಸನ್ ಬರೆಯೋದು ಬೇಡ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, an iron nail placed in copper sulfate solution slowly turns to brown color. ಇದೆ ಬ್ರೌನ್ ಕಲರ್ ಅಂತ ಹೇಳೋದನ್ನೇ ರಸ್ಟ್ ಬರುತ್ತೆ ಅಂತ ಹೇಳ್ತೀವಲ್ಲ ನಾವು, ರಸ್ಟಿಂಗ್ ಆಫ್ ಐರನ್, ಅದೇ ಬ್ರೌನ್ ಕಲರ್. ಈಗಿಲ್ಲಿ CuSO4 ಎಲ್ಲೇ ಬರ್ದಿದ್ದೀನಿ, ಇದು ಹೋದಾಗ ನಿಮಗೆ ಏನ್ ಸಿಗುತ್ತೆ, ಇಲ್ಲಿ FeSO4 ಪ್ಲಸ್ ಕಾಪರ್. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇದನ್ನ ಏನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಐರನ್ ಡಿಸ್ಪ್ಲೇಸಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್. ಕಾಪರ್ ಜೊತೆ ಕಾಪರ್ ಸಲ್ಫೇಟ್ ಇತ್ತಲ್ಲ, ಇದು ಡಿಸ್ಪ್ಲೇಸ್ ಮಾಡಿ ಸಲ್ಫೇಟ್ ಜೊತೆ ಇದಾಗುತ್ತೆ. ಸೊ ಫೆರಸ್ ಸಲ್ಫೇಟ್ ಪ್ಲಸ್ ಕಾಪರ್. ಓಕೆ, ಕಂಟಿನ್ಯೂ ನೆಕ್ಸ್ಟ್ ಹೋಗ್ಲಾ? ಹಾ ಮ್ಯಾಮ್. ಇನ್ನು ಟೈಮ್ ಎಷ್ಟಿದೆ? ಇನ್ನು ಎಷ್ಟು ಕ್ವೆಶನ್ಸ್ ಬಾಕಿ ಇದೆ? 1, 2, 3 ಇದೆ. ಹಾ, ಮುಗಿಸ್ಬಿಡ್ಬೋದು ಅನ್ಸತ್ತೆ ಮ್ಯಾಮ್. ಮುಗಿಸ್ಲಾ? ನಿಮ್ಗೆ ಓಕೆನಾ? ನನಗೆ ಅದೇ ಸಾಕು. ಅವರು ತಡೀರಿ 1 ನಿಮಿಷ. ಹಾ, ಇಲ್ಲಿ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಇದಾಯ್ತು. ಇದಕ್ಕೆ ಮಕ್ಕಳ ಇದು ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್, ಇದು ಇಕ್ವೇಶನ್ ಒಂಚೂರು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಬ್ಯಾಲೆನ್ಸ್ಡ್ ಇದೆ ಇಕ್ವೇಶನ್, ಮತ್ತೇನ್ ಬ್ಯಾಲೆನ್ಸ್ ಮಾಡೋದು ಬೇಡ. ಇನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂಡ್ ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ ಎರಡೂ ಕಡೆ ನಂಬರ್ ಆಫ್ ಆಟಮ್ಸ್ ಸೇಮ್ ಇದೆ.
ಅದನ್ನೇನು ನೀವು ಯೋಚನೆ ಮಾಡಬೇಡಿ, ಅದು ಹೇಗೆ ಡಿಸ್ಪ್ಲೇಸ್ ಆಗುತ್ತೆ ಅನ್ನೋದು ಹೇಳಿದೀನಿ. ನೆಕ್ಸ್ಟ್ ಏನ್ ಮಾಡೋಣ, ಇನ್ನೆಷ್ಟು ಒಂದು 3 ಕ್ವಶನ್ಸ್ ಇದೆ. ಇದು ಈಸಿ ಇದೆ. ಎಷ್ಟು ರಿಲೀಸ್ ಆಗುತ್ತೆ ಕ್ಯಾಥೋಡ್, ಆನೋಡ್ ಅಂಡ್ ದೇರ್ ರೇಷಿಯೋ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾನೆ. ವಾಟರ್ H2O ಗೊತ್ತಿದೆ ಅಲ್ವಾ ಮಕ್ಕಳೇ? ಫಾರ್ಮುಲಾ ಆಫ್ ವಾಟರ್, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಾಟರ್ ಗೊತ್ತಿದೆ ಅಲ್ವಾ? H2O. ಇಲ್ಲಿ ಅವರು ಏನ್ ಕೇಳಿದಾರಂದ್ರೆ, ವಾಟರ್ ದ ಗ್ಯಾಸಸ್ ದಟ್ ಆರ್ ರಿಲೀಸ್ಡ್ ಅಟ್ ಕ್ಯಾಥೋಡ್ ಅಂಡ್ ಆನೋಡ್. ಕ್ಯಾಥೋಡ್ ಅಂದ್ರೆ cathode and anode, positively charged particles and negatively charged particles. Cathode anode ಕೇಳಿದೀರಾ? Anode, cathode. Anode ಅಂದ್ರೆ positively charged, cathode ಅಂದ್ರೆ negatively charged particles. ವೋಲ್ಟ್ ಮೀಟರ್ ಬರುತ್ತಲ್ವಾ? ಸೊ ಅದರಲ್ಲಿ ಕ್ಯಾಥೋಡ್ ಮತ್ತೆ ಆನೋಡ್, ಅದರಲ್ಲಿ ವಾಟರ್ ಇನ್ನ ಮಾಲಿಕ್ಯೂಲ್ ರೇಷಿಯೋ ಕೇಳಿದ್ದಾರೆ. ಎಷ್ಟಿದೆ ನೋಡಿ, ಆಲ್ರೆಡಿ ನಿಮಗ್ ಗೊತ್ತಿದೆ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಹೈಡ್ರೋಜನ್, ವಾಟರ್ H2O. ಹೆಚ್ಚು ಅಲ್ಲಿಗೆ ಅದರ ರೇಷಿಯೋ ಬಂದಾಗ ನಿಮ್ಗೆ ಎಷ್ಟು ಬರುತ್ತೆ? 2:1. ವಾಟ್ ಇಸ್ ದ ರೇಷಿಯೋ? 2:1. ಆಲ್ರೆಡಿ ನಿಮಗೆ ಆ ಫಾರ್ಮುಲಾ ಗೊತ್ತಿದ್ರೆ ಅದ್ರ ರೇಷಿಯೋ ಬರ್ದ್ ಬಿಡ್ಬೋದು. ರೇಷಿಯೋ ಯಾವ್ದು ಹಾಕೋಬೇಕು? ಫಸ್ಟ್ ಹೈಡ್ರೋಜನ್ನೇ ಬರಬೇಕು, ಆಕ್ಸಿಜನ್ ಬರಬಾರ್ದು. ಫಸ್ಟ್ ಹೈಡ್ರೋಜನ್, ನೆಕ್ಸ್ಟ್ ಆಕ್ಸಿಜನ್. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಸಿ. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಾಟರ್ ಗೊತ್ತಿರ್ಬೇಕು. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಾಟರ್ H2O ಅಂದ್ರೆ 2 atoms ಆಫ್ ಹೈಡ್ರೋಜನ್ ಅಂಡ್ 1 atom ಆಫ್ ಆಕ್ಸಿಜನ್. 2 atoms ಆಫ್ ಹೈಡ್ರೋಜನ್ ಅಂಡ್ 1 atom ಆಫ್ ಆಕ್ಸಿಜನ್. ಸೊ ರೇಷಿಯೋ ಇಸ್ ವಾಟ್? 2:1. ಫಸ್ಟ್ ಹೈಡ್ರೋಜನ್ನೇ ಬರಿಬೇಕು, ಆಕ್ಸಿಜನ್ ಬರಿಬಾರ್ದು. H:O. ಫಸ್ಟ್ ಹೈಡ್ರೋಜನ್ ಬರಿಬೇಕು, ಆಮೇಲೆ ಆಕ್ಸಿಜನ್ ಬರಿಬೇಕು. ಅದರ ರೇಷಿಯೋ ಎಷ್ಟಿರುತ್ತೆ? 2:1. ನೆಕ್ಸ್ಟ್, what are redox reactions? A chemical reaction means one reactant gets oxidized while the other gets reduced is called redox reaction. ತುಂಬಾ ಸಿಂಪಲ್ ಇದು. ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ಒಂದು ರಿಯಾಕ್ಟೆಂಟ್ಸ್ ಆಕ್ಸಿಜನ್ ಅನ್ನ ಪಡ್ಕೊಳ್ಳುತ್ತೆ, ಅಟ್ ದ ಸೇಮ್ ಟೈಮ್ ಇನ್ನೊಂದು ಏನ್ ಮಾಡುತ್ತೆ? ಇಟ್ ರೆಡ್ಯೂಸ್ ದ ಆಕ್ಸಿಜನ್ ಅನ್ನ ಬಿಟ್ಬಿಡುತ್ತೆ, ಅದು ಆಕ್ಸಿಜನ್ ಕಳ್ಕೊಳ್ಳುತ್ತೆ. ಇಟ್ ರೆಡ್ಯೂಸ್ ದ ಆಕ್ಸಿಜನ್. It is called redox reaction. A chemical reaction in which one reactant gets oxidized while the other gets reduced is called redox reaction. One gets oxidized and another one gets reduced. It is called redox reaction. ನಾನೊಂದು ಎಕ್ಸಾಂಪಲ್ ಬರೀತೀನಿ, ನೋಡ್ಕೊಳ್ಳಿ. ಕನ್ನಡ ಮೀಡಿಯಂ ಅಂಡ್ ಇಂಗ್ಲಿಷ್ ಮೀಡಿಯಂ. CuO, copper oxide plus hydrogen H2, it gives copper plus H2O. H2O. ಇಲ್ಲಿ ಏನಾಯ್ತು? ಆಕ್ಸಿಜನ್ ಅನ್ನ ಪಡ್ಕೊಂಡಿದೆ ಇದು. ಓಕೆ, ಇಟ್ ಗೆಟ್ಸ್ ಆಕ್ಸಿಡೈಸ್ಡ್. ಇದನ್ನ ಏನಂತ ಕರಿತೀವಿ ನಾವು? ಆಕ್ಸಿಡೈಸ್ಡ್. ಆಕ್ಸಿಡೈಸ್ಡ್. ಇಲ್ಲಿ ಏನ್ ಮಾಡಿದೆ? ಆಕ್ಸಿಜನ್ ಅನ್ನ ರೆಡ್ಯೂಸ್ ಮಾಡ್ಕೊಂಡಿದೆ. CuO ಇತ್ತು, ಆಕ್ಸಿಜನ್ ಅನ್ನ ಹೋಗಿದೆ ಅಲ್ಲಿ. ಸೊ ಇದನ್ನ ನಾವೇನಂತ ಕರಿತೀವಿ? ರಿಡಕ್ಷನ್ ಅಂತ ಕರಿತೀವಿ. ರಿಡಕ್ಷನ್ ಅಂತ ಕರಿತೀವಿ. ಟೋಟಲಿ ದಿಸ್ ರಿಯಾಕ್ಷನ್ ವಿ ಕಾಲ್ಡ್ ಆಸ್ ರೆಡಾಕ್ಸ್ ರಿಯಾಕ್ಷನ್. ಒಂದೇ ಇಕ್ವೇಶನ್ ಅಲ್ಲಿ ನಿಮ್ಗೆ ಕೆಮಿಕಲ್ ಇಕ್ವೇಶನ್ ಅಲ್ಲಿ ಆಕ್ಸಿಡೈಸ್ಡ್ ಇರಬೇಕು, ರೆಡ್ಯೂಸ್ಡ್ ಇರಬೇಕು. ದಿಸ್ ಈಸ್ ಕಾಲ್ಡ್ ಆಸ್ ರೆಡಾಕ್ಸ್ ರಿಯಾಕ್ಷನ್. ಕನ್ನಡ ಮೀಡಿಯಂ ಮಕ್ಕಳು ಸೇಮ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ರೆಡಾಕ್ಸ್ ಕ್ರಿಯೆಗಳಂದ್ರೆ ಏನು? ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡು, ಇಲ್ಲಿ ನೋಡಿ ಹೈಡ್ರೋಜನ್ ಇತ್ತು, ಅದಕ್ಕೆಲ್ಲ ಆಕ್ಸಿಜನ್ ಸೇರ್ಕೊಂಡಿದೆ, ಉತ್ಕರ್ಷಣೆಗೊಂಡಿದೆ. ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೊಂಡಿದೆ, ಇಲ್ಲೇ ಆಕ್ಸಿಜನ್ ಅನ್ನ ಬಿಟ್ಬಿಟ್ಟಿದೆ, ಅದು ಆಕ್ಸಿಜನ್ ಅನ್ನ ಕಳ್ಕೊಂಡಿದೆ, ಬರೀ ಕಾಪರ್ ಆಯ್ತು.
ಸೊ ಇಂತಹ ಕ್ರಿಯೆಯನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಅಥವಾ ರೆಡಾಕ್ಸ್ ಕ್ರಿಯೆಗಳು ಎಂದು ಕರೆಯುತ್ತೇವೆ. ಮೇಡಮ್ ಇವತ್ತಿಗೆ ಸ್ಟಾಪ್ ಮಾಡ್ಲಾ? ಹಾ ಮೇಡಮ್, ಇನ್ ಎಷ್ಟು ಕ್ವೆಶನ್ಸ್ ಇದೆ? ಸರಿ ನೋಡ್ತೀನಿ. ಹಾ. ಇನ್ ಒಂದೇ ಇರೋದು. ಹಾ, ನಿಮಗ್ ಓಕೆ ಅದನ್ನ ಹೇಳ್ಬಿಡ್ತೀನಿ ಬಿಡಿ. ಹಾ. ಪುನಃ ಕಾಪರ್ ಸಲ್ಫೇಟ್ ಇದು ಸೇಮ್ ರಿಪೀಟ್ ಆಗಿದೆ. ಅದು ಇಕ್ವೇಶನ್ ಆಗ್ಲೇ ಹೇಳಿದ್ದೀನಲ್ವಾ ಮೇಡಮ್, ಸೇಮ್ ಅದೇ ಬಂದಿದೆ. ನಾನು ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ ಮಕ್ಳು, ಇಕ್ವೇಶನ್ ತೋರಿಸ್ಬಿಟ್ಟು ಸಲ್ಫೇಟ್ ದ್ರಾವಣದಲ್ಲಿ ಒಂದು ಕಬ್ಬಿಣದ ಮೊಳೆಯನ್ನು ಅದ್ದಿದಾಗ ಡಿಪ್ ಮಾಡಿದಾಗ ಅದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಆಗುತ್ತೆ ಅಂತ, ಸ್ಥಾನ ಪಲ್ಲಟ ಕ್ರಿಯೆ ಕೇಳಿದಾಗ ಕಾಪರು ಸಲ್ಫೇಟ್ ಇಂದ ಬೇರೆ ಹೋಗಿ ಅದು ಸಪ್ರೇಟ್ ಆಗ್ಬಿಡುತ್ತೆ. ಆ ಸಲ್ಫೇಟ್ ಹೋಗಿ ಐರನ್ ಜೊತೆ ಸೇರಿಸ್ಕೊಳ್ಳುತ್ತೆ. ಸೊ FeSO4 ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದು ರಿಯಾಕ್ಟೆಂಟ್ಸ್, ರೈಟ್ ಹ್ಯಾಂಡ್ ಸೈಡ್ ಇರೋದು ಪ್ರಾಡಕ್ಟ್ಸ್. ಇದು ಪ್ರಾಡಕ್ಟ್ಸ್. ಇಲ್ಲಿ ನೋಡಿ, ಕಾಪರ್ ಸಲ್ಫೇಟ್ ಜೊತೆ ಐರನ್ ಅನ್ನ ಡಿಪ್ ಮಾಡಿದ್ದೀನಿ ನಾನು. ಆಗ ಏನಾಗುತ್ತೆ, ಐರನ್ ಜೊತೆ ಸಲ್ಫೇಟ್ ಸೇರ್ಕೊಂಡ್ಬಿಡುತ್ತೆ. ಫೆರಸ್ ಸಲ್ಫೇಟ್ ಪ್ಲಸ್ ಕಾಪರ್ ಅಲ್ಲೇ ಡೆಪಾಸಿಟ್ ಆಗುತ್ತೆ. ದಿಸ್ ರಿಯಾಕ್ಷನ್ ಇದನ್ನ ನಾವು ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನ? ಸ್ಥಾನ ಪಲ್ಲಟ ಕ್ರಿಯೆ. ಇಂಗ್ಲಿಷ್ ಅಲ್ಲಿ ಹೇಳಿದರೆ an iron nail is immersed in a copper sulfate solution, then what type of chemical reactions happens here? Write the balanced chemical equation for this reaction. ಅದನ್ನ ಮಾಡೋತ್ತಿಗೆ ನಾನು ಹೇಳಿದ್ದೆ, this is important ಅಂತೇಳಿ. This type of reaction we called as displacement reaction. ಅದು ಒಂದು ಬರೆದ್ರೆ ಅದಕ್ಕೆ 1 mark. This type of reaction is called as displacement reaction. Then Fe is reacted with copper sulfate. Products ಏನಾಗುತ್ತೆ? FeSO4 plus copper. It is deposited. That's it. ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಮೇಡಮ್. ಹಾ, ಓಕೆ ಮೇಡಮ್. ಮಕ್ಕಳೇ ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದೆಯಾ? No, ma'am. Yes. Hello? ಹಲೋ